ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಅನತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ತ್ವಯಿ ಮೇ ಹೃದಯಂ ದೇವಿ ತ್ವಯಿ ಚಿತ್ತಂ ಮನಸ್ತ್ವಯಿ ರಕ್ಷಮಾಂ ಸರ್ವಪಾಪೇಭ್ಯಃ ಪ್ರಸಾದಂ ಕರ್ತುಮರ್ಹಸಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನದಾಂ ಪಶ್ಚಾತ್ ವಿಧೀಯತೆ. ಶ್ರೀ ಗುರುಭ್ಯೋ ನಮಃ. ಭಾಗವತದ ಮಂಡಲ ಸೇವಾದಲ್ಲಿ ಇದು 31ನೇ ಭಾಗ ಇವತ್ತು ನಾವು ನೋಡಬೇಕಾಗುತ್ತೆ. ಆರಂಭದಲ್ಲಿ ಕೃಷ್ಣನ ಸ್ತೋತ್ರ, ಆರ್ಯ ಅಂತ ಕರೆಸ್ಕೊಂಡಿರುವ ದುರ್ಗಾದೇವಿಯ ಸ್ತೋತ್ರ ಇದನ್ನೆಲ್ಲ ನೋಡಿದ್ದೇವೆ. ದುರ್ಗೆ ಬಲರಾಮ ಮತ್ತು ಕೃಷ್ಣ ಇವರಿಬ್ಬರಿಗೂ ಕೂಡ ತಂಗಿಯಾಗಿ ಜನಿಸಿದ್ಲು. ಅದನ್ನು ಕಳೆದ ಭಾಗದಲ್ಲಿ ನೋಡಿದ್ದೇವೆ. ದುರ್ಜ್ಞೇಯತ್ವಾತ್ ದುಃಖದತ್ವಾತ್ ದುಷ್ಪ್ರಾಪ್ಯತ್ವಾಚ್ಚ ದುರ್ಜನೈಹಿ ಸತಾಂ ಅಭಯಭೂತ್ವಾಚ್ಚ ದುರ್ಗಾತ್ವಂ ಹೃದ್ಗುಹಾಶ್ರಯಾತ್ ಅಂತ ಇದು ತೀರ್ಥ ಪ್ರಬಂಧದಲ್ಲಿ ವಾದಿರಾಜ ಸ್ವಾಮಿಗಳು ಹೇಳುವಂತಹ ಅರ್ಥ. ದುರ್ಗಾದೇವಿಯನ್ನು ದುರ್ಗಾ ಅಂತ ಯಾಕೆ ಕರೀತಾರೆ ಅಂದರೆ ದುರ್ಜ್ಞೇಯತ್ವಾತ್, ಅವಳ ಪ್ರಕೃತಿಗೆ ಅಭಿಮಾನಿನಿಯಾದ ಅವಳ ಆಳ ಅಗಲಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಹಾಗೆ ದುಃಖದತ್ವ, ನಮ್ಮ ಸುಖ ದುಃಖ ಎಲ್ಲದಕ್ಕೂ ಕೂಡ ಅವಳೇ ಕಾರಣ. ಸಾಂಸಾರಿಕ ದುಃಖ ನಮಗೆ ಬಂದಿರುವುದು ಕೂಡ ಅವಳಿಂದಲೇ. ದುಷ್ಪ್ರಾಪ್ಯತ್ವಾದ ದುರ್ಜನೈಹಿ, ಯಾರು ಭಕ್ತರಲ್ಲ ಅವರಿಗೆ ಯಾವತ್ತೂ ದೊರೆಯದಂಥವಳು. ಮತ್ತೆ ಸಜ್ಜನರಿಗೆ ಅಭಯ ಭೂಮಿ, ಅವಳನ್ನು ಆಶ್ರಯಿಸಿದರೆ ಅವಳ ಕಷ್ಟ ಎಲ್ಲ ಪರಿಹಾರ ಆಗ್ತದೆ. ಮತ್ತೆ ನಮ್ಮ ಹೃದಯ ಗುಹಾದಲ್ಲಿ ಇರುವಂಥವಳು. ಇಷ್ಟು ಕಾರಣದಿಂದ ಅವಳನ್ನು ದುರ್ಗಾ ಅಂತ ಹೀಗೆ ಹೇಳ್ತಾರೆ. ಆ ದುರ್ಗಾದೇವಿ ಆ ಕಡೆ ನಂದಗೋಪನ ಪತ್ನಿ ಯಶೋದೆಯಲ್ಲಿ ಹುಟ್ಟಿದ್ಲು. ವಸುದೇವನ ಪತ್ನಿ ದೇವಕಿಯಲ್ಲಿ ಕೃಷ್ಣ ಹುಟ್ಟಿದ್ದ. ಕಳೆದ ದಿವಸ ಅದನ್ನು ನಾವು ನೋಡಿದ್ದೇವೆ. ಇದನ್ನ ಗಮನಿಸಿದಂಥ ಈ ಕಂಸ ಎಲ್ಲ ಕಡೆ ಬಾಲಕರನ್ನೆಲ್ಲ ಕೊಂದು ಬಿಡಬೇಕು, ಎಲ್ಲಿಯೋ ತನ್ನ ಶತ್ರು ಬೆಳೆತಿದ್ದಾನೆ ಅಂತ ಭಾವಿಸಿ ಎಲ್ಲ ಬಾಲಕರನ್ನು ಕೊಂದು ಹಾಕಬೇಕು ಅಂತ ಅವನು ಪ್ರಯತ್ನ ಪಟ್ಟದ್ದು. ಅದನ್ನು ಕೂಡ ನಾವು ಈ ಹಿಂದಿನ ಭಾಗದಲ್ಲಿ ನೋಡಿದ್ದೇವೆ. ಅಲ್ಲೊಂದು ಶ್ಲೋಕ ಹೀಗೆ 10ನೇ ಸ್ಕಂದದ ಆ 2ನೇ ಅಧ್ಯಾಯದಲ್ಲಿ ಕೇಳಿ ಬರ್ತದೆ. ಮನುಷ್ಯ ತನ್ನ ಸ್ವಾರ್ಥಕ್ಕೆ ಅಂಟಿಕೊಂಡಾಗ ಎಂತೆಂಥ ಪಾಪಗಳನ್ನು ಮಾಡ್ತಾನೆ ಅನ್ನೋದನ್ನ ಅದು ಹೇಳ್ತದೆ. ಅವನಿಗೆ ತನ್ನ ತಂದೆ ತಾಯಿ ಇವ್ರು ಯಾರೂ ಮುಖ್ಯ ಆಗೋದಿಲ್ಲ. ಎಲ್ಲ ಸಂಬಂಧಗಳನ್ನು ಮೀರಿ, ಎಲ್ಲ ಥರದ ಕಟ್ಟುಪಾಡುಗಳನ್ನು ಮೀರಿ ತನ್ನ ಸುಖಕ್ಕಾಗಿ ಪ್ರಯತ್ನ ಪಡ್ತಾನೆ. ಮಾತರಂ ಪಿತರಂ ಭ್ರಾತೃನ್ ಸರ್ವಾಂಶ್ಚ ಸುಹೃದ ಸಖೀನ್ ನಿಘ್ನಂತೆ ಅಸುತೃಪೋ ಲುಬ್ಧಾ ರಾಜಾನಃ ಪ್ರಾಯೇಷು ಭುವಿ. ಇನ್ನೊಬ್ಬರ ಪ್ರಾಣ ತೆಗೆದಾದರೂ ತಮ್ಮನ್ನು ತಾವು, ತಮ್ಮ ಹಿತಾಸಕ್ತಿಯನ್ನು ತಾವು ನೋಡ್ಕೋತಾರೆ. ರಾಜರು ಹೀಗೆ ಮಾಡ್ತಾರೆ. ಅಣ್ಣ ತಮ್ಮಂದಿರನ್ನು ಕೊಂದು ಹಾಕ್ತಾರೆ, ಸ್ನೇಹಿತರನ್ನ ಹಿತೈಷಿಗಳನ್ನ ಕೊಂದು ಹಾಕ್ತಾರೆ. ಇದು ಕೇವಲ ರಾಜರು ಅಂತಲ್ಲ, ನಾವು ಸಮಾಜದಲ್ಲಿ ಇದು ನೋಡಿರ್ತೇವೆ. ಯಾವುದೋ ಕ್ಷುಲ್ಲಕ ಕಾರಣಕ್ಕಾಗಿ, ಯಾವುದೋ ಸಣ್ಣ ಒಂದು ತುಣುಕು ಸಂಪತ್ತಿಗಾಗಿ ಹತ್ಯೆಗಳು ನಡೆದದ್ದನ್ನ ನಾವೆಲ್ಲ ಕಡೆ ನೋಡ್ತಿರ್ತೇವೆ. ಗತೇಥ ವಸುದೇವೇತು ದೇವಕಾರ್ಯಾರ್ಥ ಮುದ್ಯತಃ ಏತತ್ ಕಂಸಾಯ ಭಗವಾನ್ ಶಂಸಯಾಮಾಸ ನಾರದಃ. ನಾವು ಕಳೆದ ದಿವಸ ಕಥೆ ನೋಡುವಾಗ ಹರಿವಂಶದಲ್ಲಿ ನಾರದ ಬಂದು ಕಂಸನಿಗೆ ಸೂಚನೆ ಕೊಟ್ಟದ್ದನ್ನು ನೋಡಿದ್ವಿ. ಭಾಗವತದಲ್ಲಿ ಅದು ಇಲ್ಲ ಅಂತ ಹೇಳಿದ್ದೆ, ಆದರೆ ಭಾಗವತದಲ್ಲಿ ಮುಂದೆ ಇದೆ. ಸ್ವಲ್ಪ ಕಾಲ ವ್ಯತ್ಯಾಸ ಇದೆ ಹರಿವಂಶಕ್ಕೂ ಮತ್ತು ಭಾಗವತಕ್ಕೂ ಅಷ್ಟೇ. ಎರಡೂ ಕಡೆನೂ ಆ
ನಾರದರು ಬಂದು ಈ ಕಂಸನಿಗೆ ಎಚ್ಚರಿಕೆ ಕೊಟ್ಟದ್ದು ಕಾಣಿಸ್ತದೆ. ನಾವು ಈ ಒಂದನೇ ಮಗು ಹುಟ್ಟಿತ್ತಲ್ಲ, ದೇವಕಿಗೆ ಒಂದನೇ ಮಗು ಹುಟ್ಟಿತ್ತಲ್ಲ, ಆವಾಗ ಈ ನಾರದರು ಬಂದು ಈ ರಹಸ್ಯವನ್ನ ಕಂಸನಿಗೆ ಹೇಳಿದ್ರಂತೆ. ನಿನಗೆ ಈ ದೇವಕಿಯ 2ನೇ ಮಗು 8ನೇ ಮಗುವಿನಿಂದ ತೊಂದರೆ ಇದೆ ಅಂತ. ಆದ್ದರಿಂದ ಈ ಮಾತಿನಿಂದ ಅವನು ಹೆದರಿ ಅವರಿಬ್ಬರನ್ನು ಬಂಧನದಲ್ಲಿಟ್ಟಿದ್ದ. ಮತ್ತೆ ಹುಟ್ಟಿದ ಎಲ್ಲ ಮಕ್ಕಳು ಇದೇ ವಿಷ್ಣು ಇರಬಹುದು ಅಂತ ಸಂಶಯದಿಂದ ಎಲ್ಲರನ್ನೂ ಕೊಲ್ತಾ ಹೋದ. ವಸ್ತುತಃ 8ನೇ ಮಗು ಅಂತ ಹೇಳಿದ್ರು ಹೌದು, ಆದರೆ ಹೆಚ್ಚು ಕಡಿಮೆ ಏನಾದ್ರು ಆಗಿರಬಹುದು. ದೇವತೆಗಳೇ ನನಗೆ ಮೋಸ ಮಾಡಿರಬಹುದು, 1ನೇ ಮಗು ನನ್ನನ್ನು ಕೊಲ್ಲಬಹುದು, 2ನೇ ಮಗು ಕೊಲ್ಲಬಹುದು ಅಂತ ಏನಾದರೂ ಮಾಡಿ ಅವ್ರ ಮೇಲೆ ಸಂಶಯ ಇಟ್ಟು ಆ ನಾರದರು ಹೋದ ಮೇಲೆ ಎಲ್ಲ ಮಕ್ಕಳನ್ನು ಅವನು ಕೊಲ್ತಾ ಹೋದ. ಮತ್ತೆ ನಾರದರ ಮಾತಿನಿಂದಾಗಿ ಎಲ್ಲ ಯಾದವರ ಬಗ್ಗೆ ಅವನಿಗೊಂದು ವೈರ ಹುಟ್ಟಿತು. ತಮ್ಮ ತಂದೆ ಉಗ್ರಸೇನನ್ನ ಕಾರಾಗೃಹದಲ್ಲಿ ಇಟ್ಟುಬಿಟ್ಟ. ರಾಜ್ಯವನ್ನೆಲ್ಲ ತಾನೇ ಆಳ್ಲಿಕ್ಕೆ ತೊಡಗಿದ. ಇದು ಕಂಸ ಮಾಡಿದ ದುಷ್ಟತನ. ಈ ದುರ್ಗೆಯ ಜನನ ಒಂದ್ ಕಡೆ ಆಗಿತ್ತು, ಮತ್ತೊಂದು ಕಡೆ ಕೃಷ್ಣನ ಜನನ ಆಗಿತ್ತು. ಇವರಿಬ್ಬರದು ಅದಲು ಬದಲಾಗಬೇಕಾದಂತಹ ಒಂದು ವ್ಯವಸ್ಥೆ ಬಂದಿತ್ತು. ಕೃಷ್ಣನನ್ನು ತಗೊಂಡು ಹೋಗಿ ನಂದ ಗೋಕುಲದಲ್ಲಿ, ಹಾಗೆ ದುರ್ಗೆಯನ್ನು ತಂದು ಈ ಮಥುರಾ ನಗರದಲ್ಲಿ ಇಡಬೇಕಾಗಿತ್ತು. ಈ ಕಥೆಯನ್ನು ನಾವಿವತ್ತು ನೋಡ್ಬೇಕು. ನಮಗೆ ಸಾಮಾನ್ಯವಾಗಿ ಎಲ್ಲ ಕಡೆ ಗೊತ್ತಿರುವಂತೆ ಈ ವಸುದೇವ ಕೃಷ್ಣನನ್ನು ಕರ್ಕೊಂಡು ಹೋಗಿ ನಂದ ಗೋಕುಲ ಅಂತ ಏನೋ ಒಂದು ಊರಿತ್ತು. ನಂದ ಗೋಪ ಮತ್ತು ಯಶೋದೆ ಇರುವಂತಹ ಊರು. ಆ ಊರಿನಲ್ಲಿ ಅವರ ಮನೆಯಲ್ಲಿ ತಗೊಂಡು ಹೋಗಿ ಇಟ್ಟ ಅಂತ ನಾವೆಲ್ಲ ಹೇಳ್ತೀವಿ. ಅನೇಕ ಗ್ರಂಥಗಳಲ್ಲಿ ಹಾಗೆ ಕಾಣಿಸ್ತದೆ. ವಸ್ತುತಃ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅದನ್ನ ಬೇರೆ ಬೇರೆ ಗ್ರಂಥಗಳು ಹಾಗೆ ತಾತ್ಪರ್ಯ ನಿರ್ಣಯ ಇತ್ಯಾದಿಗಳಿಗೆ ಗಮನಿಸಿ ಅದರಂತೆ ಅಲ್ಲಿರುವ ಒಂದು ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಈ ದುರ್ಗಾದೇವಿ ಯಶೋದೆಯ ಮೂಲಕ ಏನು ಹುಟ್ಟಿದ್ಲಲ್ಲ, ಹಾಗೆ ಹುಟ್ಟಿದ್ದು ಅದು ನಂದ ಗೋಕುಲದಲ್ಲಲ್ಲ, ಆದರೆ ಯಮುನಾ ನದಿಯ ತೀರದಲ್ಲಿ. ಪ್ರತಿ ವರ್ಷ ಈ ನಂದಗೋಪ ತನ್ನ ಯಾದವರ ಜೊತೆಗೆ ಸೇರಿ ಕಂಸನಿಗೆ ಕರ ಕೊಡಬೇಕು ಅಂತ ಮಥುರಾ ನಗರಕ್ಕೆ ಹೋಗ್ತಿದ್ದ. ಅಂಥದ್ದೊಂದು ಪ್ರಸಂಗ ಅದು. ಆ ಪ್ರಸಂಗದಲ್ಲಿ ಅವನ ಹೆಂಡತಿ ಆ ಯಶೋದೆ ಗರ್ಭಿಣಿಯಾಗಿದ್ಳು. ಅವಳನ್ನು ಕರ್ಕೊಂಡೇ ಹೊರಟ. ಪ್ರಯಾಣ ಬಹಳ ನಿಧಾನವಾಗಿರ್ತದೆ, ಅದರಿಂದ ಬಹಳ ಏನು ತೊಂದರೆದಾಯಕ ಆಗಲಿಕ್ಕಿಲ್ಲ ಅವಳಿಗೆ ಅಂತ ನಿಧಾನವಾಗಿ ಅವಳನ್ನು ಕರ್ಕೊಂಡೇ ಪ್ರಯಾಣಕ್ಕೆ ಹೊರಟಿದ್ದ. ಈ ನಂದ ಗೋಕುಲದಿಂದ ಪಶ್ಚಿಮ ದಿಕ್ಕಿಗೆ ಮಥುರಾ ನಗರ ಇದೆ, ನಡುವೆ ಯಮುನಾ ನದಿ ತೀರ ಇದೆ. ಆ ಯಮುನಾ ನದಿ ತೀರಕ್ಕೆ ಬರೋ ಹೊತ್ತಿಗೆ ಅವಳಿಗೆ ಪ್ರಸವದ ಸಮಯ ಬಂತು ಯಶೋದೆಗೆ. ಆದ್ದರಿಂದ ಅಲ್ಲೇ ಒಂದು ಶಿಬಿರ ಹಾಕಿ ಅವನು ವಾಸ ಮಾಡ್ಕೊಂಡು ಇದ್ಬಿಟ್ಟಿದ್ದ. ಪ್ರಸವ ಆದ 1 ತಿಂಗಳು ಅಲ್ಲೇ ವಾಸ ಮಾಡಿ ಮುಂದೆ ಕಂಸನ ಬಳಿಗೆ ಹೋದ. ಇದು ವಸ್ತುಸ್ಥಿತಿ. ಆದ್ದರಿಂದ ಈ ದುರ್ಗಾ ಮತ್ತು ಕೃಷ್ಣ ಇವರಿಬ್ಬರಿಗೆ ವಿನಿಮಯ ಆಗಿದ್ದು ನಂದಗೋಕುಲ ಅನ್ನುವ ಊರಿನಲ್ಲೆಲ್ಲ, ಯಮುನಾ ನದಿಯ ತೀರದಲ್ಲಿ ತಾತ್ಕಾಲಿಕ ಬಿಡಾರದಲ್ಲಿ ಅದಾಗಿದ್ದು. ಮತ್ತೆ ವಸುದೇವ ಬಂದದ್ದು ಅಲ್ಲೇನೆ, ನಂದಗೋಕುಲದ ಊರಿನ ತನಕ ಅವನು ಹೋಗಲಿಲ್ಲ. 1 ತಿಂಗಳು ಅಲ್ಲೇ ಕಳೆದ. ಕೃಷ್ಣನ ಜನನ ಅಥವಾ ದುರ್ಗೆಯ ಜನನ ಆದಮೇಲೆ 1 ತಿಂಗಳು ಅಲ್ಲೇ ಕಳೆದು ಮುಂದೆ ಕಂಸನನ್ನು ನೋಡಬೇಕು, ಕಂಸನಿಗೆ ಕರ ಕೊಡಬೇಕು ಅಂತ ಅವನು ಹೋದ. ಇದು ನಾವು ತಿಳಿಬೇಕಾದಂತಹ ಒಂದು ಕಥೆ. ಈ ಕೃಷ್ಣ ಹುಟ್ಟಿದ್ದಾದ ಮೇಲೆ ನಂದಗೋಪ ಈ ವಸುದೇವ ಅವನು ಕರ್ಕೊಂಡು ಹೋದ್ನಲ್ಲ ನಂದಗೋಕುಲದ ಕಡೆಗೆ. ಅಲ್ಲಿ ಹೋಗುವಾಗ ಏನಾಯಿತು, ಅಲ್ಲಿ ಹೋಗೋ ವ್ಯವಸ್ಥೆ ಹೇಗಿತ್ತು? ದೊಡ್ಡ ಬಂದೀಖಾನೆ ಆದ್ದರಿಂದ ಅಲ್ಲಿ ಎಲ್ಲ ಕಡೆನೂ ಕೂಡ ಸೈನಿಕರಿದ್ದರು. ಅದೆಲ್ಲ ಹೇಗೆ, ಅದರದ್ದು ಪರಿಹಾರ ಹೇಗಾಯಿತು?
ಅದನ್ನೊಂದು ಸ್ವಲ್ಪ ಇವತ್ತಿನ ಭಾಗದಲ್ಲಿ ನಾವು ನೋಡಬೇಕು. ಲೌಕಿಕ ಶಿಶುವಿನಂತೆ, ಸಣ್ಣ ಮಗುವಿನಂತೆ ಕೃಷ್ಣ ಈ ದೇವಕಿಯ ಮಡಿಲಲ್ಲಿ ಮಲ್ಕೊಂಡಿದ್ದ. ಆಗ ದುರ್ಗಾದೇವಿ ಅಲ್ಲಿ ಯಾರ್ಯಾರೋ ಸೆರೆಮನೆಯನ್ನು ಕಾಯ್ತಾ ಇದ್ರು, ಅರಮನೆಯನ್ನು ಕಾಯ್ತಾ ಇದ್ರು, ಹಾಗೆ ಬೇರೆ ಬೇರೆ ಊರಿನ ಜನ ಅವರೆಲ್ಲರಿಗೂ ಕೂಡ ಮತ್ತು ಬರುವಂತೆ ಮಾಡಿದ್ರು. ದೊಡ್ಡ ದೊಡ್ಡ ಬಾಗಿಲು, ಎಲ್ಲ ಕಡೆ ದೊಡ್ಡ ದೊಡ್ಡ ಚಿಲಕ ಹಾಕಿದ್ರು. ಆದರೆ ಕೃಷ್ಣನ ಹೊತ್ಕೊಂಡು ವಸುದೇವ ಹೊರಗೆ ಬರುವಾಗ ಆ ಬಾಗಿಲುಗಳೆಲ್ಲ ತಾನಾಗೆ ತೆರೆದುಕೊಂಡು, ಇದೆಲ್ಲ ಒಂದೊಂದು ಸೂಚಕ. ಭಗವಂತನನ್ನು ನಮ್ಮ ಹೃದಯದಲ್ಲಿ ನಾವು ಹೊತ್ತರೆ, ತಲೆಯ ಮೇಲೆ ಹೊತ್ತು ಮೆರೆದಾಡಿಸಿದ್ರೆ ಭಗವಂತನನ್ನ, ಅವನನ್ನು ಗಾಢವಾಗಿ ನಂಬಿದರೆ ಸಂಸಾರದ ದೊಡ್ಡ ದೊಡ್ಡ ಅಗಳಿಗಳು ಕೂಡ ಕಳಚಿ ಹೋಗ್ತವೆ ಅನ್ನೋದಕ್ಕೆ ಇದೊಂದು ಸೂಚನೆ. ಹೀಗೆ ಬಾಗಿಲುಗಳೆಲ್ಲ ತೆರೆದು ಸ್ವಲ್ಪ ಸಣ್ಣದಾಗಿ ತುಂತುರು ಮಳೆ ಬರ್ತಿತ್ತು. ಆ ಮಗುವಿಗೆ, ಹೊಸ ನವಜಾತ ಶಿಶುವಿಗೆ ತೊಂದರೆ ಆಗಬಾರದು ಅಂತ ಆದಿಶೇಷ ಮೇಲೆ ತನ್ನ ಹೆಡೆಗಳಿಂದ ಒಂದು ಆವರಣ ಮಾಡಿ ಅದಕ್ಕೆ ಸೇವಾ ಮಾಡಿದ. ಯಮುನಾ ನದಿಯಲ್ಲಿ ಪ್ರವಾಹದ ಸಮಯ, ಮಳೆಗಾಲ ಆದ್ದರಿಂದ. ಆದರೆ ಈಗ ಯಮುನಾ ನದಿಯು ಕೂಡ ಕೃಷ್ಣನಿಗೆ ಮಾರ್ಗ ಮಾಡಿಕೊಟ್ಲು. ಅವನು ನಡ್ಕೊಂಡು ಹೋದ್ರೆ ಅದರಿಂದ ಏನೂ ತೊಂದರೆ ಆಗಲಿಲ್ಲ. ಅಲ್ಲಿ ಹಿಂದೆ ರಾಮನಿಗೆ ಸಮುದ್ರ ದಾರಿ ಮಾಡಿಕೊಟ್ಟಿತ್ತು, ಅವನಿಗೆ ಸೇತುವೆ ಕಟ್ಟಿದ್ದ. ಆ ಥರ ಅಲ್ಲಿ ಬಂದ. ಭಾಗವತದಲ್ಲಿ ಕೂಡ ನಂದಗೋಕುಲಕ್ಕೆ ಹೋದ ಅಂತಾನೇ ಇದೆ. ವಸ್ತುತಃ ನಂದಗೋಕುಲಕ್ಕೆ ಹೋಗಲಿಲ್ಲ. ಆ ಯಮುನಾ ನದಿ ತೀರದಲ್ಲಿ ತಾತ್ಕಾಲಿಕ ಬಿಡಾರ ಏನಿತ್ತು ಅಲ್ಲಿ ಹೋದ. ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ ರಾತ್ರಿ ಹೊತ್ತು. ಅದು ನೀವು ಗಮನಿಸಿದೆ. ಕೃಷ್ಣನನ್ನ ಆ ಯಶೋದೆಯ ಹಾಸಿಗೆಯಲ್ಲಿ ಇಟ್ಟ. ಮತ್ತೆ ಅವಳ ಮಗಳೇನಿದ್ದು, ಹೆಣ್ಣು ಶಿಶು ಇತ್ತು ದುರ್ಗಾದೇವಿ, ಅದನ್ನು ಕರ್ಕೊಂಡು ಅವನು ಹೊರಗೆ ಬಂದ. ತನ್ನ ಸೆರೆಮನೆಗೆ ಬಂದ. ಹಿಂದಿನಂತೆ ಬೇಡಿಯನ್ನೆಲ್ಲ ತಾನೇ ಹಾಕೊಂಡ. ಏನೂ ತಿಳಿಯದಂತೆ ಕೂತ್ಕೊಂಡ್ಬಿಟ್ಟ. ಬೆಳಗ್ಗಿನ ಹೊತ್ತಿಗೆ ಎಲ್ಲ ಅದಲು ಬದಲಾಗಿತ್ತು. ನಂದಗೋಪನ ಹೆಂಡತಿ ಯಶೋದೆಗೆ ತನಗೊಂದು ಮಗು ಆಗಿತ್ತು ಅಂತ ಗೊತ್ತಿತ್ತು, ಯಾವಾಗೋ ರಾತ್ರಿ ಕಾಲದಲ್ಲಿ. ಆ ಪ್ರಸವಕ್ಕೆ ಒಬ್ಬಿಬ್ಬರು ಸಹಾಯಕಿಯರು ಅಲ್ಲ ಇದ್ದಿರಬೇಕು. ಆ ಪ್ರಸವದ ಶ್ರಮದಿಂದಾಗಿ, ಯೋಗನಿದ್ರೆ ದುರ್ಗಾದೇವಿಯ ಪ್ರಭಾವದಿಂದಾಗಿ ಗಾಢವಾದ ಮೈಮರೆತ. ಹುಟ್ಟಿದ ಗಂಡು ಮಗು ಅದು ಹೆಣ್ಣೋ ಗಂಡು ಅಂತ ಗುರುತಿಸ್ಲಿಕ್ಕಾಗದಷ್ಟು ಒಂದು ಮೈಮರೆತ. ಆದರೆ ಅಲ್ಲಿರೋ ದಾದಿಯರಿಗೆ ಹುಟ್ಟಿದ ಹೆಣ್ಣು ಅಂತ ಗೊತ್ತಾಗಿರ್ತದೆ. ಆದರೆ ನಿನ್ನ ರಾತ್ರಿ ಹೆಣ್ಣಾಗಿತ್ತು, ಬೆಳಗ್ಗೆ ಗಂಡಾಗಿದೆಯಲ್ಲ ಅಂತ ಯಾರಿಗೂ ಆಲೋಚನೆ ಬರಲಿಲ್ಲ. ಎಲ್ಲ ದುರ್ಗಾದೇವಿ, ಮಹಾಮಾಯ, ಅವಿದ್ಯಾ ಅಂತ ಕರೆಸ್ಕೊಂಡಿರೋ ದುರ್ಗಾದೇವಿ ಎಲ್ಲವನ್ನೂ ಮರೆಸಿಬಿಟ್ಲು. ಗಂಡೇ ಹುಟ್ಟಿದ್ದಿರಬೇಕು, ನಾವೇ ಹೆಣ್ಣು ಅಂತ ತಿಳಿದಿದ್ದೆವು ಅಂತ ಸುಮ್ಮನೆ ಆಗಿಬಿಟ್ಲು. ಇದು ನಮಗಲ್ಲಿ ಕಾಣಿಸುವಂತ 4ನೇ ಅಧ್ಯಾಯದಲ್ಲಿ ಕಾಣಿಸುವಂತ ಕಥಾ. ಸ್ವಲ್ಪ ಹೊತ್ತಾದ್ಮೇಲೆ ಬೆಳಗಾಗೋ ಹೊತ್ತಿಗೆ ಮಗು ಅಳುವ ಧ್ವನಿ ಕೇಳಿತು ಮಥುರಾನಗರದಲ್ಲಿ. ಕಾವಲುಗಾರರಿಗೆಲ್ಲ ಆವಾಗ ಎಚ್ಚರ ಆಯಿತು. ಕಂಸನಿಗೆ ಹೋಗಿ ಹೇಳಿದರು, ದೇವಕಿಗೆ ಹೆರಿಗೆ ಆಗಿದೆ. ಕಂಸ ಕಾಯ್ತಾನೆ ಇದ್ದ. ಅದಕ್ಕಾಗಿ ಕೂಡಲೇ ಓಡಿ ಬಂದ. ಆ ಮಗುವನ್ನ ತನ್ನ ಕೈಯಲ್ಲಿ ತಗೊಂಡ. ಇದು ಹೆಣ್ಣು ಮಗು, ತಂಗಿ ಮಗಳು, ನಿನ್ನ ಸೊಸೆ ಈಕೆ, ಇವಳನ್ನು ಕೊಲ್ಲಬೇಡ ಅಂತ ಬೇಡ್ಕೊಂಡವಳು. ಹಿಂದೆ ಎಲ್ಲ ಗಂಡು ಮಕ್ಕಳನ್ನು ಕೊಂದಿದ್ದೆ, ಈಗ ಇದೊಂದು ಮಗುವನ್ನಾದರೂ ಉಳಿಸು. ಆದರೆ ಕಂಸ ಅವಳನ್ನೇ ಬೈದು, ಅವಳನ್ನು ಬೆದರಿಸಿ ಮಗುವನ್ನು ಕೈಯಲ್ಲಿ ತಗೊಂಡ. ತನ್ನ ಸ್ವಾರ್ಥ. ಅದನ್ನು ಹೇಗೆ ಕೊಲ್ತಿದ್ದ ಎಲ್ಲರನ್ನು ಅಂದರೆ, ಒಂದು ಬಂಡೆಕಲ್ಲು, ಆ ಬಂಡೆಕಲ್ಲಿನ ಮೇಲೆ ಅಪ್ಪಳಿಸ್ತಿದ್ದ. ಕಾಲು ಹಿಡಿದು, 2 ಕಾಲು ನಿನ್ನ ಕೈಯಿಂದ ಹಿಡಿದು ಬಂಡೆಕಲ್ಲಿನ ಮೇಲೆ ಅಪ್ಪಳಿಸ್ತಿದ್ದ. ಹೀಗೆ ಅಪ್ಪಳಿಸುವ ಹೊತ್ತಿಗೆ ಆ ದುರ್ಗೆ ಅವನ ಕೈಯಿಂದ ತಪ್ಪಿಸ್ಕೊಂಡು ಜಾರಿ ಬಿಟ್ಟ. ಜಾರಿ ಆಕಾಶಕ್ಕೆ ಹೋಗಿ ಹಾರಿ ನಿಂತಳು. ಅಲ್ಲಿ ಅವಳ ಸ್ವರೂಪ ಎಂಥದ್ದು, 8 ತೋಳುಗಳು, ಕೈಯಲ್ಲಿ ಆಯುಧಗಳು, ದಿವ್ಯ ವಸ್ತ್ರ, ಸುತ್ತಮುತ್ತಲು ಅಪ್ಸರೆಯರು, ಗಂಧರ್ವರು ಅವರೆಲ್ಲ ಅವಳನ್ನು ಸ್ತೋತ್ರ ಮಾಡ್ತಿದ್ದಾರೆ. ಅವಳು ಬೈದ್ಲು ಅವನಿಗೆ, ಮೂರ್ಖ, ನಿನಗೆ ಶತ್ರುವಾದವನು ಈಗಾಗಲೇ ಬೇರೆ ಕಡೆ ಹುಟ್ಟಿ ಆಗಿದೆ, ಅವನೆಲ್ಲೋ ಬೇರೆ ಕಡೆ ಇದ್ದಾನೆ.
ನಿನ್ನ ತಂಗಿ ದೇವಕಿಗೆ ವ್ಯರ್ಥವಾಗಿ ತೊಂದರೆ ಕೊಡಬೇಡ ಅಂತ ಅವನನ್ನು ಬೈದು ಅದೃಷ್ಟಳಾಗಿಬಿಟ್ಲು. ಬೇರೆ ಬೇರೆ ಹೆಸರುಗಳಿಂದ ಬೇರೆ ಬೇರೆ ದೇವಾಲಯಗಳಲ್ಲಿ ಅವಳು ಇದ್ದು ಬಿಟ್ಲು. ಕಂಸನಿಗೆ ಭಾರಿ ಆಶ್ಚರ್ಯ ಆಯಿತು. ಬಂದು ಆ ದೇವಕಿಗೆ ಮತ್ತು ವಸುದೇವನಿಗೆ ಪ್ರಾರ್ಥನೆ ಮಾಡಿಕೊಂಡೆ, ನಾನು ಪಾಪಿ, ನಿಮಗೆ ನಾನು ತೊಂದರೆ ಕೊಟ್ಟೆ, ನಿಮ್ಮನ್ನೆಲ್ಲ ಹಿಂಸಿಸಿದೆ, ರಾಕ್ಷಸನಂತೆ ನಿಮ್ಮೆಲ್ಲ ಮಕ್ಕಳನ್ನು ಕೊಂದು ಹಾಕಿದೆ. ಹೀಗೆ ನಾನು ಇದ್ದು ಏನು ಗತಿ, ನಾನು ಬದುಕಿದ್ದು ಸತ್ತಂತೆ ಆಯಿತು. ಕೆಲವು ಸರಿ ದೇವರು ಸುಳ್ಳು ಹೇಳ್ತಾನೆ. ಈ ಥರ ಹೇಳಿದೆ, ನಿನ್ನ ಮಗು ನನ್ನನ್ನು ಕೊಲ್ತದೆ ಅಂತೇಳಿ ದೇವರು ಸುಳ್ಳು ಹೇಳಿದೆ. ಎಲ್ಲಿ ಇಲ್ವೇ ಇಲ್ಲ, ಮಗುವೇ ಇಲ್ಲ, ಗಂಡು ಮಗುವೇ ಇಲ್ಲ ಅಲ್ಲಿ. ಮಕ್ಕಳನ್ನು ಕಳ್ಕೊಂಡಿದ್ದೀರಲ್ಲ, ಅದಕ್ಕಾಗಿ ನೀವು ದುಃಖ ಪಡಬೇಡಿ, ಅದನ್ನು ಮರೀರಿ ನೀವು ಅಂತ ಅವರಿಬ್ಬರಿಗೂ ಸಮಾಧಾನ ಹೇಳಿದೆ. ಯಾಕೆಂದರೆ ನಮಗೆಲ್ರಿಗೂ ಕೂಡ ನಮ್ಮ ಕರ್ಮಗಳು, ಹಿಂದೆ ನಾವೇನು ಕರ್ಮ ಮಾಡಿದ್ದೀವಿ ಆ ಕರ್ಮಗಳೇ ನಮಗೆ ಫಲ ಕೊಡೋದು. ಆದ್ದರಿಂದ ಇವತ್ತು ನಾವು ನೀವು ಏನು ಮಾಡೋದಿದೆ, ಕಾಲ ಏನು ನೃಣಾಂ ಶತ್ರು ಹರಿವಂಶ ಹೇಳ್ತದೆ. ಮನುಷ್ಯನಿಗೆ ಕಾಲವೇ ಶತ್ರು, ಕಾಲವೇ ಮಿತ್ರ. ನಾವು ಎಲ್ಲಿಯೋ ಇದ್ದೆವು, ಒಂದು ಗರ್ಭದಲ್ಲಿ ನಮ್ಮ ತಂದು ಹಾಕಿತು, ಮತ್ತು ಇಲ್ಲಿಂದ ಮತ್ತೊಂದು ಕಡೆ ಕರ್ಕೊಂಡು ಹೋಗ್ತದೆ. ಮಕ್ಕಳಿದ್ದವರು ಯುವಕರಾಗ್ತಾರೆ, ಯುವಕರಿದ್ದವರು ಮುದುಕರಾಗಿ ಮುಂದೆ ಸಾವಿನ ಬಾಯಿಗೆ ತುತ್ತಾಗ್ತಾರೆ. ನಮ್ಮಂಥವರೆಲ್ಲ ಹೇತುಭೂತಸ್ತು ಮದ್ವಿಧ, ನಿಮ್ಮಂಥವ್ರು ಕೇವಲ ಕಾರಣ ಆಗ್ತಾರಷ್ಟೆ. ಆದ್ದರಿಂದ ನೀನು ನನ್ನ ಕ್ಷಮಿಸಬೇಕು ಅಂತ ಕೇಳ್ಕೊಂಡೆ. ಆಗ ಅವಳು ಅವನಿಗೆ ಎದ್ದೇಳು ಅಂತ ಸಮಾಧಾನ ಹೇಳಿದ್ರು. ನೀನೊಬ್ಬನೇ ಕಾರಣ ಅಂತ ನಾನು ಅನ್ಕೊಂಡಿಲ್ಲ, ಕಾಲವೇ ಕಾರಣ. ಹೌದು ನೋಡಿ, ಗರ್ಭೇಚ ನಿಯತೋ ಮೃತ್ಯು ಬಾಲ್ಯೇಪಿ ನ ನಿವರ್ತತೆ ಯುವಾಪಿ ಮೃತ್ಯೋರ್ವಶಃ ಸ್ಥವಿರೋ ಮೃತ ಇವತ್ತು ಹರಿವಂಶದ ಮಾತು. ಒಂದು ಮಗು ಒಂದು ಗರ್ಭದಲ್ಲಿ ಬಂದು ಸೇರಿಕೊಂಡಿತ್ತು ಅಂದ ಕೂಡಲೇ ಅದರ ಮೃತ್ಯು ಯಾವಾಗ ಅಂತ ಅನ್ನೋದು ತೀರ್ಮಾನ ಆಗಿ ಹೋಗಿರ್ತದೆ. ಮಗು ಹುಟ್ಟಿದ ಮೇಲೆ ಅಲ್ಲಿ ಯಾರೋ ಬಂದು ಹಣೆ ಬರಹವನ್ನು ಬರೆಯೋದಲ್ಲ, ಯಾವ ದೇವಿಯೂ ಬಂದು ಬರೆಯೋದಲ್ಲ. ಆವಾಗ ಅದೆಲ್ಲ ಭಗವಂತ ಆ ಶಿಶುವನ್ನ ಅಲ್ಲಿ ಕಳಿಸುವಾಗ ಮೊದಲೇ ತೀರ್ಮಾನ ಆದಂಥ ವಿಷಯ. ಬಾಲಕನಾಗಿದ್ದಾಗಲೇ ಹೀಗೆ ಅವನ ಮೃತ್ಯು ಎಂದು ತೀರ್ಮಾನ ಆಗೋಗಿರ್ತದೆ. ಮುಂದೆ ಅವನು ಯುವಕನಾದಾಗ ಮೃತ್ಯು ಇನ್ನು ಸಮೀಪ ಆಗ್ತದೆ, ಮುದುಕನಾದ್ರೆ ಮತ್ತೂ ಸಮೀಪ ಆಗ್ತದೆ. ಸ್ಥವಿರೋ ಮೃತ ಇವತ್ತು, ಮುದುಕರ ಆದರಂತೂ ಮುಗ್ದೇ ಹೋಯಿತು, ಸತ್ತಂತೇನೆ, ಇನ್ನು ಸಾವಿಗೆ ತೀರಾ ಸಮೀಪ. ಆವಾಗ ಕಾಲವೇ ಈ ಜಗತ್ತನ್ನೆಲ್ಲ ಪಕ್ವಗೊಳಿಸ್ತದೆ, ನಾವು ನೀವೆಲ್ಲ ಕೇವಲ ನಿಮಿತ್ತರು. ಜಾತೋ ಪ್ರಜಾಪತಾಮ್ಯಾತಿ ವಿಧಾತ ಯತ್ರ ನೀಯತೆ. ಒಂದು ಮಗು ಹುಟ್ಟಿದರೆ ಅದು ಹುಟ್ಟಿತು, ಮರಣ ಹೊಂದಿತು. ಅದರಲ್ಲಿ ಏನು ಬಂತು? ಹುಟ್ಟದೇ ಇದ್ದ ಮಗುವಿಗೂ ಹುಟ್ಟಿದ ಮಗುವಿಗೂ ಏನು ವ್ಯತ್ಯಾಸ? ಕೆಲವು ಕಾಲ ನಮ್ಮ ಜೊತೆ ಇತ್ತು, ಆಮೇಲೆ ಅದು ಹೊರಟೋಯ್ತು. ಹುಟ್ಟದೇ ಇದ್ದ ಮಗು, ಆ ಹುಟ್ಟದೇ ಇದ್ದ ಮಗುವಿಗೂ ಇದಕ್ಕೂ ಏನು ವ್ಯತ್ಯಾಸ? ಏನೂ ವ್ಯತ್ಯಾಸ ಇಲ್ಲ. ಈಗ ಎರಡೂ ಇಲ್ಲ ಅನ್ನೋದು ಸಮಾನವೇ. ಮೃತ್ಯುನ ಪ್ರಹೃತೆ ಪೂರ್ವಂ ಶೇಷೋ ಹೇತು ಪ್ರವರ್ತತೆ. ಮೃತ್ಯುವೇ ಮೊದಲು ನಮ್ಮನ್ನು ಕೊಂದು ಹಾಕ್ತದೆ, ಮುಂದಿನ ಆಮೇಲೆ. ಮೃತ್ಯು ಅಂದರೆ ಯಮ, ಭಗವಂತ, ಅವನು ನಮ್ಮನ್ನು ಕೊಂದು ಹಾಕಿರ್ತಾನೆ. ಸಾವು ಯಾವಾಗ ತೀರ್ಮಾನ ಮಾಡಿರ್ತಾನೆ. ಮುಂದೆ ರೋಗ ಮೊದಲಾದ ಸ್ಥಿತಿಗಳು ಅದಕ್ಕೆ ನಿಶ್ಚಯಕ ಆಗ್ತಾವಷ್ಟೆ, ಆ ಸಂದರ್ಭಕ್ಕೂ ಸೂಚಕ ಆಗ್ತಾವಷ್ಟೆ ಅಂತ ಹೀಗೆ ಸಮಾಧಾನ ಹೇಳಿದಾಗ ಅವಳು ಸಮಾಧಾನ ಮಾಡಿಕೊಂಡು ಮುಂದೆ ಭಾಗವತದಲ್ಲಿ ಕೃಷ್ಣ ತೋರಿಸಿದಂಥ ಕೆಲವು ಲೀಲೆಗಳನ್ನು ನಾವು ನೋಡ್ತೇವೆ. ಇದು 5ನೇ ಅಧ್ಯಾಯ 6ನೇ ಅಧ್ಯಾಯದಲ್ಲಿ. 6ನೇ ಅಧ್ಯಾಯದಲ್ಲಿ ನಂದಗೋಪ ತನಗೊಂದು ಮಗು ಆಗಿದೆ ಅಂತ ತಿಳಿದ ಕೂಡಲೇ ಭಾರಿ ಸಂತೋಷ ಅನಿಸುತ್ತೆ. ಬ್ರಾಹ್ಮಣರನ್ನು ಕರೆಸಿ ಅದಕ್ಕೇನು ಸಂಸ್ಕಾರ ಇತ್ಯಾದಿಗಳನ್ನು ಮಾಡಿಸ್ಬೇಕಾಗಿತ್ತು, ಅದನ್ನು ಮಾಡಿಸಿದ್ರು. ಗೋದಾನ ಮಾಡಿದ, ದೊಡ್ಡ ಗೋಧನ ಸಂಪತ್ತೇ ಅವನ ಹತ್ರ ಇತ್ತು, ಗೋದಾನ ಮಾಡಿದ ಬೇಕಾದಷ್ಟು. ಮುಂದೆ ಕಾಲೇನ ಸ್ನಾನ ಶೌಚಾಭ್ಯಾಂ ಸಂಸ್ಕಾರೇ ತಪಸೇಜ್ಜಯ ಶುದ್ಧಂತಿ ದಾನೈ ಸಂತುಷ್ಟ್ಯ ದ್ರವ್ಯೇಣ ಆತ್ಮವಿದ್ಯೆಯ. ಮನುಷ್ಯ ಹೇಗೆ ಶುದ್ಧನಾಗ್ತಾನೆ ಅಂದರೆ, ಏನೋ ಒಂದು ಮೈಲಿಗೆ ಇತ್ಯಾದಿಗಳಿದ್ರೂ ಅವೆಲ್ಲ ಕ್ರಮವಾಗಿ ತಾನೇ ಹೋಗ್ತವೆ. ಹೊಸ ನೀರು, ಹೊಸ ನೆಲ, ಏನೋ ಒಂದು ಅಶುಚಿ ಆಗಿರ್ತದೆ, ಕಾಲಕ್ರಮೇಣ ತಾನೇ ಸ್ವಚ್ಛ ಆಗ್ತದೆ. ಅದರಂತೆ ಇವನು ಸ್ವಚ್ಛನಾದ.
ಅಲ್ಲಿ ಬಂದು ಆ ಮಗುವನ್ನ ಹೊಗಳಿದರು. ಆಕಾಶದಲ್ಲಿ ಕೂಡ ದೇವವಾದ್ಯಗಳೆಲ್ಲ ಮೊಳಗಿದವು. ಗೋಪ ಪುರುಷರು, ಗೋಪ ಸ್ತ್ರೀಯರು ಅವರೆಲ್ಲ ಅಲ್ಲಿಗೆ ಬಂದರು. ಆ ಮಗುವಿಗೆ ನಾನಾ ಥರದ ಉಡುಗೊರೆ ಕೊಟ್ಟರು. ಯಾಕಂದ್ರೆ ಆ ನಂದಗೋಪ ಅವರಿಗೆಲ್ಲರಿಗೂ ಮುಖ್ಯಸ್ಥ. ಅವರು ಗೋಪಾಲಕರು ಏನ್ ಮಾಡಿದ್ರು, ಮೊಸರು, ಹಾಲು, ತುಪ್ಪ ಇದನ್ನೆಲ್ಲ ಬೆರೆಸಿ ಮೈಗೆಲ್ಲ ಬೆಣ್ಣೆ ಮೆತ್ತುಕೊಂಡ್ರು. ನಮಗೆ ಎಣ್ಣೆ ಮೆತ್ಕೊಳ್ಳುವುದೇ ಕಷ್ಟ ಆಗಿರ್ತದೆ, ಅಂಥದ್ರಲ್ಲಿ ಅವರಿಗೆ ಬೆಣ್ಣೆ ಹಾಲುಗಳ ಸಮೃದ್ಧಿ ಇತ್ತು. ಆಸಿಂತ್ಯಂತೋ ವಿಲಿಂಪಂತಹ ನವನೀತೈಶ್ಚ ಚಿಕ್ಷಿಪು. ಪರಸ್ಪರ ಅವರು ಓಕಳಿ ಆಡೋದು ಹೇಗೆ ಅಂದ್ರೆ ಕೆಸರು ನೀರಿನಲ್ಲೆಲ್ಲ, ಯಾವುದೋ ಕೆಮಿಕಲ್ನಿಂದಲ್ಲ, ಹಾಲು, ತುಪ್ಪ, ಮೊಸರು, ಬೆಣ್ಣೆ ಇವುಗಳಿಂದ ಓಕಳಿ ಆಡಿದರು. ಆ ಎಲ್ಲ ಬಂದ ಕಲಾವಿದರು ಮೊದಲಾದವರು ಹೇಳಿದ್ರು, ಅವರಿಗೆಲ್ಲರಿಗೂ ಉಡುಗೊರೆ ಕೊಟ್ಟ. ರೋಹಿಣಿ ಬಲರಾಮನ ತಾಯಿ ಇದ್ಲು, ಅವಳು ಅಲಂಕಾರ ಮಾಡಿಕೊಂಡು ಸಂತೋಷಪಟ್ಲು. ಇದಾದ ಮೇಲೆ ಹೆಚ್ಚು ಕಡಿಮೆ 1 ತಿಂಗಳಾದ್ಮೇಲೆ ವಾರ್ಷಿಕ ಕಂದಾಯ ಕೊಡಬೇಕು ಅಂತ ನಂದಗೋಪ ಅಲ್ಲಿಗೆ ಹೋದ. ಅಲ್ಲಿ ವಸುದೇವನ ಭೇಟಿ ಆಯಿತು. ವಸ್ತುತಃ ಈ ವಸುದೇವ ಮತ್ತು ನಂದಗೋಪ ಇಬ್ಬರು ಕೂಡ ಅಣ್ಣ ತಮ್ಮಂದರು. ವಸುದೇವನ ತಂದೆ ಶೂರಸೇನ ಅಂತ ಒಬ್ಬ ಇದ್ದಾನೆ. ಆ ಶೂರಸೇನಿಂದ ಈ ವಸುದೇವ ಹುಟ್ಟಿದ್ದ. ಆಗಿನ ಕಾಲದಲ್ಲಿ ಕ್ಷತ್ರಿಯ ರಾಜರು ಕ್ಷತ್ರಿಯ ರಾಣಿಯರನ್ನು ಕೆಲವರನ್ನ ಮದುವೆ ಮಾಡ್ಕೊಂಡಿರ್ತಿದ್ರು. ಕೆಲವರು ವೈಶ್ಯ ಜಾತಿಯ ಪತ್ನಿಯರು ಕೂಡ ಇರ್ತಿದ್ರು. ವೈಶ್ಯರು ಅಂದ್ರೆ ವ್ಯಾಪಾರಿ ಜನಾಂಗದವರು, ಹೈನುಗಾರಿಕೆ ಮೊದಲಾದವರು ಮಾಡುವವರು. ಅಂಥ ಒಬ್ಬಳು ಪತ್ನಿ ಇದ್ದ ಅವನಿಗೆ. ಅವನಿಂದ ಹುಟ್ಟಿದವನೇ ಈ ನಂದಗೋಪ. ಹೀಗೆ ವಸುದೇವನಿಗೆ ನಂದಗೋಪ ತಮ್ಮನಾಗಬೇಕು. ವಸುದೇವನ ಮಗನಾದ ಕೃಷ್ಣನಿಗೆ ನಂದಗೋಪನೂ ಕೂಡ ಆ ದೃಷ್ಟಿಯಿಂದ ಚಿಕ್ಕಪ್ಪ, ಹಾಗೆ ಸಾಕು ತಂದೆನೂ ಹೌದು. ಈ ದೃಷ್ಟಿಯಿಂದ ಪರಸ್ಪರ ಸಮಾಲೋಚನೆ ಮಾಡಿಕೊಂಡ್ರು. ಅದಾದ್ಮೇಲೆ ಇವನಿಗೆ ಗೊತ್ತಿಲ್ಲ, ಈ ನಂದಗೋಪನಿಗೆ, ನೀನು ಹುಟ್ಟಿದ ಮಕ್ಕಳೆಲ್ಲ ಸತ್ತರಂತಲ್ಲ ವಸುದೇವ, ಬಹಳ ದುಃಖ ಆಯ್ತು ನನಗೆ ಕೇಳಿ ಅಂತಂದ. ಮುಂದೆ ಪರಸ್ಪರ ಎಲ್ಲ ಮಾತಾಡಿದ್ರು. ವಸುದೇವ ಅವಾಗ ಹೇಳಿದ, ವಾತಾವರಣ ಯಾಕೋ ಸರಿ ಇಲ್ಲ, ನಾನಾ ಥರದ ಉತ್ಪಾತ ಅಪಶಕುನ ಕಾಣಿಸ್ತಿದೆ, ನೀನು ಬೇಗ ಹೋಗು, ನಂದಗೋಕುಲಕ್ಕೆ ಹೋಗಿಬಿಡು ಅಂತ ಕಳಿಸಿದ ವಸುದೇವ ಅವನು. ಅಲ್ಲಿಗೆ ಆ 6ನೇ ಅಧ್ಯಾಯ ಸಮಾಪ್ತ ಆಗ್ತದೆ. ಈ ನಂದಗೋಪ ಕರ ಎಲ್ಲ ಕೊಡುವ ಕೆಲಸ ಮುಗಿಸಿ ಭಗವಂತನ ಸ್ಮರಣೆ ಮಾಡ್ತಾ ಹೊರಟ. ಇಲ್ಲಿ ಆ ಕೃಷ್ಣನನ್ನು ಕೊಲ್ಲುವಂತಹ ಅನೇಕ ಉಪಾಯಗಳು ನಡೆದವು. ಈ ಮೊದಲಿಂದಲೂ ಸುತ್ತಮುತ್ತಲು ಎಲ್ಲೇ ಮಕ್ಕಳು ಇದ್ರು ಅವನ್ನೆಲ್ಲರನ್ನು ಕೊಂದು ಬಿಡಿ ಅಂತ ಹೇಳಿದ್ದ. ಈ ಕಡೆ ವಸುದೇವ ದೇವಕಿ ಹತ್ರ ಬಂದು ಅವರಿಗೆ ಕ್ಷಮೆ ಕೇಳಿದ್ದ. ಆದರೆ ಮೃತ್ಯುವಿನ ಭಯ, ಮೃತ್ಯುವನ್ನು ಗೆಲ್ಲಬೇಕು ಅನ್ನುವ ದುರಹಂಕಾರ, ಆದ್ದರಿಂದ ತನ್ನ ದೂತರಿಗೆ, ತನ್ನ ಅನುಚರರಾದ ರಾಕ್ಷಸರಿಗೆ ಎಲ್ಲ ಥರದ ಸೂಚನೆ ಕೊಟ್ಟಿದ್ದ. ಎಲ್ಲ ಕಡೆ ಓಡಾಡ್ರಿ, ನೀವು ಓಡಾಡಿ ಎಲ್ಲಿಯೇ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ, ಈಗ ತಾನೇ ಹುಟ್ಟಿದ ಮಕ್ಕಳಿದ್ರೆ ಎಲ್ಲರನ್ನು ಕೊಂದು ಹಾಕ್ರಿ. ಪೂತನ ಅಂತ ಒಬ್ಬಳು ಚಿಕ್ಕ ಮಕ್ಕಳನ್ನು ಕೊಲ್ಲುವ ಕೆಟ್ಟ ರಾಕ್ಷಸಿ. ಅವಳು ಎಲ್ಲ ಕಡೆ ಸಂಚಾರ ಮಾಡ್ತಿದ್ಳು, ಹಳ್ಳಿ ಕೇರಿಗಳಲ್ಲೆಲ್ಲ ಸಂಚಾರ ಮಾಡ್ತಿದ್ಳು, ಮಕ್ಕಳನ್ನು ಕೊಲ್ತಾ ಇದ್ಳು. ಅವಳ ಆಟ ಎಲ್ಲಿ ನಡೀತಿತ್ತು ಅಂದ್ರೆ, ನಯತ್ರ ಶ್ರವಣಾದೀನಿ ರಕ್ಷೋಘ್ನಾನಿ ಸ್ವಕರ್ಮಸು ಕುರುವಂತಿ ಸಾತ್ವತಾಂ ಭರ್ತು ಯಾತು ಧಾನ್ಯಸ್ಯ ತತ್ರಹಿ. ಭಗವಂತನ ಕುರಿತು ಶ್ರವಣ, ಒಂದು ಸಂಕೀರ್ತನ ಎಲ್ಲಿ ನಡೆಯೋದಿಲ್ವ ಅಂಥ ಕಡೆ ದುಷ್ಟ ಶಕ್ತಿಗಳು ಅವರೆಲ್ಲ ಆಟ. ಭಗವಂತನ ಒಂದು ರಕ್ಷಣೆ ಎಲ್ಲಿರ್ತದೆ, ಅವನ ಕುರಿತು ನಿತ್ಯ ಪೂಜೆ ಇತ್ಯಾದಿಗಳು ನಡೀತಿರ್ತವೆ, ಅಂಥ ಕಡೆ ಯಾವ ರಾಕ್ಷಸನ ಆಟವೂ ನಡೆಯೋದಿಲ್ಲ. ಈ ಪೂತನ ಮೂಲತಃ ಕಂಸನ ಸಾಕು ತಾಯಿ. ಕಂಸನಿಗೆ ಸಾಕು ತಾಯಿ ಅಂತ ಇದ್ದು ಅವನು ಆರೈಕೆ ಮಾಡಿದವಳು. ಅಂಥವಳು ಮೂಲತಃ ದಾಕ್ಷಸಿ. ತನ್ನ ಮಾಯಾ ಬಲದಿಂದ ತನ್ನ ನಿಜ ರೂಪ ಎಲ್ಲ ಮುಚ್ಚಿಟ್ಕೊಂಡಿದ್ದು, ಎಲ್ಲ ಕಡೆ ಸಂಚಾರ ಮಾಡ್ತಿದ್ದು. ಈಗ ನಂದಗೋಕುಲಕ್ಕೂ ಬಂದ್ಲು. ನಂದಗೋಕುಲ ಅಂದ್ರೆ ತಾತ್ಕಾಲಿಕವಾದ ಒಂದು ಬಿಡಾರ ಇರ್ತಲ್ಲ, ಅಲ್ಲಿಗೂ ಕೂಡ ಬಂದ್ಲು. ನೋಡ್ಲಿಕ್ಕೆ ಒಳ್ಳೆ ಹಿರಿ ಮುತ್ತೈದೆ ಅಂತ ಕಾಣಿಸ್ತಿದ್ದು. ಮಲ್ಲಿಗೆ ಹೂ ಮುಡಿದಿದ್ದು, ತುಂಬಾ ಸುಂದರವಾದಂತಹ ಅದ್ಭುತವಾದ ವ್ಯಕ್ತಿತ್ವ.
ಒಳ್ಳೆ ಸೀರೆ ಹುಟ್ಟಿದ್ಲು, ಕರ್ಣ ಕುಂಡಲ ಕಿವಿಗಳಿಗೆ, ನೋಡಿದರೆ ಮುಖದಲ್ಲಿ ಒಳ್ಳೆ ಕಳೆ. ಇಂಥ ಸ್ತ್ರೀ ಆಕಾಶದಲ್ಲಿ ಸಂಚಾರ ಮಾಡ್ತಿದ್ದು ಬೇಕಾದಾಗ, ಮತ್ತು ಬೇಕಾದಾಗ ಇನ್ಯಾವುದಾದ್ರು ಮಾಯಾ ರೂಪಗಳನ್ನು ತಾಳ್ತಿದ್ಲು. ಅವಳು ನಂದಗೋಕುಲದ ಒಳಗೆ ಈ ಗೋಪ ಪುರುಷರ ಬಿಡಾರಕ್ಕೆ ಬಂದ್ರೆ ಅವರಿಗೆಲ್ಲ ಗೋಪ್ಯ ಶ್ರೀಯಂ ದೃಷ್ಟು ವಿವಾದತಾಂ ಪತಿಂ ನೋಡಿದ್ರು, ಯಾರು ಅದ್ಭುತ ಸ್ತ್ರೀ ಬರ್ತಿದ್ದಾಳೆ ಅಂತ ಏನೇನೋ ಆಲೋಚನೆ ಮಾಡಿದ್ರು. ನೋಡಿ ಯಾರೋ ಕೆಲವರು ಏನು ಅನ್ಕೊಂಡ್ರು, ಲಕ್ಷ್ಮೀದೇವಿನೇ ಬಂದಿದ್ದಿರ್ಬೇಕು ಅಂತ ಅನ್ಕೊಂಡ್ರು. ಯಾರ್ಯಾರಿಗೂ ಏನೇನೋ ಭಾವನೆ, ಬಂದದ್ದು ರಾಕ್ಷಸಿ ಅಂತ ಅವ್ರು ಯಾರಿಗೂ ಗೊತ್ತಾಗಿಲ್ಲ. ಅಂತೂ ಅವಳಲ್ಲಿಗೆ ಬಂದು ಅಲ್ಲಿ ಆ ಮಗುವನ್ನು ನೋಡಿದ್ಲು. ಅವಳು ತನ್ನ ದುಷ್ಟತನ ಅದೆಲ್ಲ ಮುಚ್ಕೊಂಡಿದ್ದಲ್ಲ, ಆ ಶಿಶುರೂಪದ ಮಗುವನ್ನು ತನ್ನ ತೊಡೆಯ ಮೇಲೆ ಮಲಸ್ಕೊಂಡು, ಅವನಿಗೆ ಗೊತ್ತಿತ್ತು ಇದು ಮಕ್ಕಳನ್ನು ಕೊಲ್ಲುವಂತ ಬಾಲಘಾತಕ ಪಿಶಾಚಿ ಇರೋದು, ರಾಕ್ಷಸಿ ಇರೋದು ಗೊತ್ತಿತ್ತು ಅವನಿಗೆ. ಕಣ್ಣು ಮುಚ್ಕೊಂಡಿದ್ದ, ಸಣ್ಣ ಮಗುವನಂತ ಕಣ್ಣು ಮುಚ್ಕೊಂಡು ಮಲಗಿದ್ದ ಅವನು. ಇವಳಿಗೆ ಅದು ಭಗವಂತ ಅಂತ ಗೊತ್ತಿಲ್ಲ, ತನಗೆ ಮೃತ್ಯು ಅಂತ ಗೊತ್ತಿಲ್ಲದೆ ಅದನ್ನು ತನ್ನ ತೊಡೆಯ ಮೇಲೆ ಮಲ್ಕೊಂಡು. ಅದು ಹೇಗಿದೆ ಅಂದ್ರೆ, ಕೆಳಗೆ ಬಿದ್ದ ಹಾವನ್ನು ಹಗ್ಗ ಅಂತ ತೊಡೆಯ ಮೇಲೆ ಇಟ್ಕೊಂಡಂತೆ, ಕೆಂಡವನ್ನ ಸೆರಗಿನಲ್ಲಿ ಇಟ್ಕೊಂಡಂತೆ. ಕೆಂಡವನ್ನು ಸೆರಗಿನಲ್ಲಿ ಇಟ್ಕೊಂಡಿದ್ದೆ ಇಲ್ಲಿ ಬಂದಿಲ್ಲ, ಹಾವನ್ನ ತಿಳಿಯದೆ ಹಗ್ಗ ಅಂತ ಎತ್ಕೊಳ್ಳುವಂತೆ ಅಂತ ಇಷ್ಟೇ ಬಂದಿದೆ. ಯಶೋಧ ನೋಡ್ತಾನೆ ಇದ್ದಾಳೆ. ಯಾರಾದ್ರೂ ಮನೆಗೆ ಬಂದವ್ರೆ, ಹೊಸವರು ಯಾರಾದ್ರೂ ಪರಿಚಯದವ್ರು ಬಂದಿರ್ತಾರೆ, ಕೆಲವರು ಪರಿಚಯ ಇದ್ದೇ ಇದ್ದವ್ರು ಬಂದಿರ್ತಾರೆ, ಮಗುವನ್ನು ನೋಡ್ಲಿಕ್ಕೆ ಬಂದಿರ್ತಾರೆ. ಆವಾಗ ಮೊದಲನೇ ಮಗು ಹುಟ್ಟಿದಾಗ ನೋಡ್ಲಿಕ್ಕೆ ಬಂದಿರ್ಲಿಕ್ಕೆ ಆಗದೇ ಇದ್ದವರು ಈಗ ಆಮೇಲೆ ಬಂದಿರ್ತಾರೆ. ಯಾರು ನಮ್ಮ ಯಜಮಾನ್ರಿಗೆ ಗೊತ್ತಿದ್ದವ್ರು ಯಾರು ಆಗಿರ್ಬೇಕು, ನನಗೆ ಗೊತ್ತಿರ್ಲಿಕ್ಕಿಲ್ಲ. ಯಾರೋ ಹಿರಿಯರು, ಊರ ಪಕ್ಕದ ಊರಿನವರು, ಅವರು ಏನೋ ತಿಳ್ಕೊಂಡಿದ್ರು. ನಿರೀಕ್ಷಮಾಣ ಜನನಿ ಅಧಿಷ್ಠಿತ ವರಸ್ತ್ರೀಯಂ ತದ್ ಪ್ರಭಯಾಚ ದರ್ಶಿತ ಅಂಥ ವರ್ಚಸ್ಸು ಮುಖದ ಮೇಲೆ ಪೂತನೆಗೆ. ಸುಮ್ಮನೆ ನೋಡ್ತಾ ನಿಂತ್ಬಿಟ್ಲು. ಅವಳು ಏನ್ ಮಾಡ್ತಿದ್ದಾಳೆ ಅನ್ನೋದು ಇವಳು ಗಮನಕ್ಕೆ ಬರಲಿಲ್ಲ. ಮುಂದೆ ಅವಳೇನ್ ಮಾಡಿದ್ಲು, ಆ ರಾಕ್ಷಸಿ ತನ್ನ ಆ ಎದೆಗೆ ಕಾಲಕೂಟ ವಿಷನೇ ಹಚ್ಕೊಂಡಿದ್ಲು. ಅದನ್ನ ಆ ಮಗುವಿಗೆ ಉಣಿಸಿದ್ಲು. ಅವನೇನ್ ಮಾಡಿದ, ಇಮ್ಮಡಿ ಉತ್ಸಾಹದಿಂದ, ರೋಷದಿಂದ ಅವಳನ್ನ ಕೈಯಿಂದ ಬಿಗಿಯಾಗಿ ಒತ್ತಿ ಹಿಡಿದು ಅವಳು ಹಾಲು ಕುಡಿಲಿಕ್ಕೆ ತೊಡಗಿದೆ, ಹಾಗೆ ಪ್ರಾಣನೂ ಕುಡಿಲಿಕ್ಕೆ ತೊಡಗಿದೆ. ಆ ಮಗುವಿಗೆ ಅಂಥ ಅಗಾಧ ಶಕ್ತಿ ಇದ್ದದ್ದು ಅವಳಿಗೆ ಆಶ್ಚರ್ಯ ಅನಿಸಿತು. ಅಸಹನೀಯ ನೋವು. ಒಬ್ಬ ತಾಯಿಗೇನೆ ಹಾಲೆಲ್ಲ ಖಾಲಿ ಆದ್ಮೇಲೆ ಎಷ್ಟು ನೋವು ಅನಿಸ್ತಿರ್ತದೆ. ಬಿಡುವಂತ ಮಕ್ಕಳನ್ನು ಬಿಡಿಸ್ತಿರ್ತಾರೆ, ಬಡದವರು ಬಿಡಿಸ್ತಾರೆ. ಇವನು ಹಾಲು ಖಾಲಿ ಆದ್ರಲ್ಲ, ಅವಳ ಪ್ರಾಣವೇ ಹೋಗೋ ತನಕ ಅವಳನ್ನು ಹೀರಿದ. ಬಿಡು ಬಿಡು ಅಂತ ಜೋರಾಗಿ ಮುಂಚೆ ಅಂತ ಕಿರ್ಚಾಡಿದ್ರು. ಕಣ್ಣು ಅಗಲ ಆಯ್ತು, ಕೈಕಾಲು ಬಡಿದಳು, ಮೈಯೆಲ್ಲ ಬೆವರಿಗೆ ತೊಪ್ಪೆ ಆಗೋಯ್ತು. ಅವಳ ಹೊರಗಿನ ರೂಪ ಅದೆಲ್ಲ ನಿಧಾನವಾಗಿ ಮರೆಯಾಯಿತು. ಭಯಾನಕವಾದ ರೂಪ ಕಾಣಲಿಕ್ಕೆ ತೊಡಗಿತ್ತು. ಜನ ಏನು ಸಿಡಿಲು ಬಡಿತೇನೋ ಅಂತ ಹೆದರಿದ್ರು. ಕೂತಲಿಂದ ನೆಲಕ್ಕೆ ಉರುಳಿದ್ರು ಜನ. ಕೈಕಾಲು ಬಡಿದು ವಜ್ರದ ಇಂದ್ರನ ವಜ್ರಾಯುಧ ಏಟಿಗೆ ಬಿದ್ದ ರಾಕ್ಷಸಿಯಂತೆ ಅಲ್ಲಿ ಬಿದ್ರು. ಒಂದು ದೊಡ್ಡ ಪ್ರದೇಶ ಬೀಳುವಾಗ ರಾಕ್ಷಸಿ ಮೂಲ ರೂಪ ಹೋಗಿತ್ತು, ಅದೇ ಬಂತು. ಈ ಒಂದು ಮುತ್ತೈದೆ ರೂಪ ಅದೆಲ್ಲ ಹೊರಟೋಗಿತ್ತು. ಬಹಳ ದೊಡ್ಡ ಪ್ರದೇಶ, ಎಷ್ಟೋ ಸಾಮಾನ್ಯ ಮನುಷ್ಯರಿಗೆ ಮೀರಿದ ಒಂದು ಪ್ರದೇಶ. ಅಲ್ಲಿ ಇರುವ ಮರ ಗಿಡ ಎಲ್ಲ ಪುಡಿ ಪುಡಿಯಾಗಿ ಹೋದವು. ಇದು ಈಗಡೆ ಈ ನಂದಗೋಪ ಹೊರಗೆ ಹೋಗಿದ್ದ, ಕರ ಕೊಡಬೇಕು ಅಂತ ಹೋಗಿದ್ದ, ಅಲ್ಲಿ ಹೋಗಿದ್ದ. ಒಂದ್ ಕಡೆ ಬಿಡಾರ ಹಾಕಿ ವಾಸ ಮಾಡ್ಕೊಂಡಿದ್ನಲ್ಲ, ಅಲ್ಲಿ ನಡೆದ ಕಥೆ ಇದೆಲ್ಲ. ಅವಳು ಬಿದ್ದದ್ದನ್ನು ಜನ ನೋಡಿ ಭಯಪಟ್ಟರು. ಹೇಗಿತ್ತು ಅವಳ ಶರೀರ ಹೇಗಿತ್ತಂದ್ರೆ, ಅವಳ ಕೋರೆ ಹಲ್ಲು, ದೊಡ್ಡ ದೊಡ್ಡ ನೇಗಿಲು, ನೆಲ ಉಳುವ ನೇಗಿಲಿನಂತೆ, ದೊಡ್ಡ ಗುಹೆಯಂತೆ ದೊಡ್ಡ ಹೊಳ್ಳೆ, ಅದನ್ನೆಲ್ಲ ನೋಡಿದರು. ಅವಳು ಜೋರಾಗಿ ಕಿರ್ಚಿದಾಗ
ಅವರೆಲ್ಲರೂ ಎದೆನೇ ಒಡೆದು ಹೋಗಿತ್ತು, ಅಷ್ಟು ಭಯ ಆಗಿತ್ತು ಅವರಿಗೆ. ಆದ್ರೆ ಮಗು ಮೇಲೆ ಮಾತ್ರ ಅವಳು ಎದೆ ಮೇಲೆ ಆಟ ಆಡಿಕೊಂಡು ಹಾಗೆ ಕೂತಿತ್ತು. ಬಾಲಂಚು ತಸ್ಯ ಉರಸಿ ಕ್ರೀಡಂತ ಮಕುತೋ ಭಯಂ, ಅದಕ್ಕೆ ಭಯವೇ ಇಲ್ಲ. ಗೋಪಸ್ತ್ರೀಯರು ಬಂದರು, ಯಶೋದೆ ಮತ್ತು ರೋಹಿಣಿಯರು ಬಂದರು. ಆ ಮಗುವಿಗೆ ಎಲ್ಲ ಥರದ ದೃಷ್ಟಿ ಇಳಿಸೋದಂತಿರ್ತಾರೆ. ಒಂದು ಯಾವುದೋ ಹಸು ತಗೊಂಬಂದ್ರು, ಹಸುವಿನ ಬಾಲದ ತುದಿಯಿಂದ ಅದಕ್ಕೆ ತಲೆಯಿಂದ ಕೆಳಗಿನ ತನಕ ಇಳಿಸಿ ತೆಗೆದ್ರು. ಗೋಮೂತ್ರದಿಂದ ಸ್ನಾನ ಮಾಡಿಸಿದ್ರು, ಬಹಳ ಪವಿತ್ರ, ಎಲ್ಲ ಪಾಪಗಳು ಪರಿಹಾರ ಆಗ್ತವೆ, ದೋಷ ಪರಿಹಾರ ಆಗ್ತವೆ ಅಂತ. ಆ ಗೋವಿನ ಪಾದಕ್ಕೆ ಏನು ಧೂಳು ಹತ್ತಿರ್ತದೆ ಅದನ್ನು ಮೈಯೆಲ್ಲ ಮುಟ್ಟಿಸಿದ್ರು. ಅದಕ್ಕೆ ಗೋಮಯದಿಂದ ಅದಕ್ಕೆ ಎಲ್ಲ ಕಡೆ ಹಣೆ, ತೋಳು ಇತ್ಯಾದಿಗಳಲ್ಲಿ ದ್ವಾದಶಾಂಗೇಶು ನಾಮಭಿಹಿ, ಕೇಶವ, ನಾವು ನಾಮ ಹಚ್ಕೊಳ್ಳುವಾಗ ಕೂಡ ತಲಾಟೆ ಕೇಶವ ವಿದ್ಯಾತ್, ಇಲ್ಲಿ ಕೇಶವ, ಇಲ್ಲಿ ನಾರಾಯಣ, ಇಲ್ಲಿ ಮಾಧವ, ಆಮೇಲೆ ಇಲ್ಲಿ ಗೋವಿಂದ, ಹೀಗೆಲ್ಲ ಒಂದೊಂದು ನಾಮಗಳನ್ನು ಹೇಳ್ತಾ, ಒಂದೊಂದು ಭಗವಂತ ನಾಮ ಹೇಳ್ತಾ ಅದನ್ನ ನಾಮ ಹಚ್ಕೋತೀವಿ. ಹಾಗೆ ಗೋಮಯದಿಂದ ಅದಕ್ಕೆಲ್ಲ ಅಭಿಮಂತ್ರಿಸಿ ರಕ್ಷೆ ಕೊಟ್ಟರು. ನಾನಾ ತಮಗೆ ತಿಳಿದಂತ ಎಲ್ಲ ರಕ್ಷೆಯನ್ನು ಆ ಮಗುವಿಗೆ ಮಾಡಿದ್ರು, ಅದಕ್ಕೇನು ಅಪಾಯ ಆಗಬಾರದು. ಮುಂದೆ ಅವರೊಂದು ಸ್ತೋತ್ರ ಹೇಳ್ತಾರೆ, ಅದನ್ನ ಬಾಲರಕ್ಷಾ ಸ್ತೋತ್ರ ಅಂತ ವರ್ಣನೆ ಮಾಡ್ತಾರೆ. ಅವರೆಲ್ಲರೂ ಆಚಮನ ಮಾಡಿದ್ರು, ಕೈ ಕಾಲು ತೊಳ್ಕೊಂಡು ಆಚಮನ ಮಾಡಿ ಅಂಗನ್ಯಾಸ, ಕರನ್ಯಾಸ ಅಂತೆಲ್ಲ ಮಾಡೋದಿತ್ತು ಮಂತ್ರ ಹೇಳುವಾಗ. ಅದನ್ನೆಲ್ಲ ಮಾಡಿ ಆ ಮಗುವಿಗೆ ಆಶೀರ್ವಾದ ಮಾಡಿಸಿದ್ರು. ಅವ್ಯಾದಜಃ ಅಂಗ್ರಿಂ ಅಣಿಮಾಂಸ್ತವ ಜಾನ್ಮಥೋರು. ಅಜ ಭಗವಂತನ ಹೆಸರುಗಳೇ ಅಲ್ಲ, ನಿನ್ನ ಕಾಲುಗಳನ್ನ ಆ ಅಜಯ ಎಂಬ ಹೆಸರಿನ ಭಗವಂತ ರಕ್ಷಿಸಲಿ. ಅಣಿಮ ಅವನು ನಿನ್ನ ಮೊಣಕಾಲ ರಕ್ಷಿಸಲಿ, ಯಜ್ಞ ನಿನ್ನ ತೊಡೆಗಳನ್ನು ರಕ್ಷಿಸಲಿ, ಅಚ್ಯುತ ನಿನ್ನ ಕಟಿಯನ್ನು ರಕ್ಷಿಸಲಿ ಅಂತ ಹೀಗೆ ಭಗವಂತನ ಬೇರೆ ಬೇರೆ ನಾಮಗಳನ್ನು ತಗೊಂಡು ಅವನಿಗೆ ರಕ್ಷಣೆ ಕೊಟ್ಟರು. ಚಕ್ರಿ, ಚಕ್ರಾಯುಧ ಹಿಡಿದ ಭಗವಂತ ನಿನ್ನ ಮುಂಭಾಗದಲ್ಲಿ ಕಾಪಾಡಲಿ, ಗದೆಯನ್ನು ಹಿಡಿದ ಭಗವಂತ ನಿನ್ನನ್ನು ಹಿಂಭಾಗದಲ್ಲಿ ಕಾಪಾಡಲಿ, ಪರಮ ಪುರುಷನಾದ ಭಗವಂತ ನಿನ್ನನ್ನು ಎಲ್ಲ ಕಡೆಯೂ ಕಾಪಾಡಲಿ. ಋಷಿಕೇಶ, ಭಗವಂತನಿಗೆ ಋಷಿಕೇಶ ಅಂತ ಹೆಸರಿದೆ, ಅದಕ್ಕೆ ಅರ್ಥವೇ ಇಂದ್ರಿಯಗಳ ಒಡೆಯ ಅಂತ. ಅವನು ನಿನ್ನ ಇಂದ್ರಿಯಗಳನ್ನು ಕಾಪಾಡಲಿ, ನಾರಾಯಣ ನಿನ್ನ ಪ್ರಾಣಗಳನ್ನು ಕಾಪಾಡಲಿ, ಕಪಿಲ ನಿನ್ನ ಮನಸ್ಸನ್ನು ರಕ್ಷಿಸಲಿ ಅಂತ ಭಗವಂತನ ಬೇರೆ 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 ನಾಮಗಳಿಂದ ಅದಕ್ಕೆ ರಕ್ಷಣೆ ಕೊಟ್ಟರು. ನೀನು ಆಟ ಆಡುವಾಗ ಗೃಹ ಬಾಧೆ ಯಾವುದೂ ಆಗಬಾರ್ದು, ಹಾಗೆ ಗೋವಿಂದ ಕಾಪಾಡಲಿ. ಮಾಧವ ನಿನ್ನನ್ನು ರಕ್ಷಿಸಲಿ, ಮಲಗಿರುವಾಗ, ಓಡಾಡುವಾಗ, ಕೂತಾಗ, ಊಟ ಮಾಡುವಾಗ ಎಲ್ಲ ಕಡೆಯೂ ಕೂಡ ಈ ಭಗವಂತ ನಿನ್ನನ್ನು ರಕ್ಷಿಸಲಿ. ಡಾಕಿನಿಯರು, ಶಾಕಿನಿಯರು, ಕೂಷ್ಮಾಂಡ, ಬಾಲಗ್ರಹ, ಭೂತ, ಪ್ರೇತ, ಕೋಟದ ಇವರೆಲ್ಲರೂ ಕೂಡ ನಿನ್ನನ್ನು ನಾನಾ ರೀತಿಯಿಂದ ರಕ್ಷಿಸಲಿ ಅಂಥೇಳಿ ಅದಕ್ಕೆ ರಕ್ಷಣೆ ಮಾಡಿದರು. ಮುಂದೆ ಯಶೋದೆ ತನ್ನ ಮಗುವಿಗೆ ಹಾಲು ಕುಡಿಸಿ ಅಲ್ಲಿ ಮಳಗಿಸಿದ್ರು. ಈ ಹರಿವಂಶದಲ್ಲಿ ಪೂತನೆಯ ಸಂಹಾರದ ಕಥೆ ಆಮೇಲೆ ಬರ್ತದೆ. ಶಕಟಾಸುರನನ್ನು ಕೊಂದೆ, ಬಂಡಿಯಲ್ಲಿದ್ದ ಒಬ್ಬ ರಾಕ್ಷಸನ ಕೊಂದಿದ್ದಲ್ಲ, ಆ ಕಥೆ ಮೊದಲು ಬರ್ತದೆ ಹರಿವಂಶದಲ್ಲಿ. ಆದರೆ ನಾವು ಅದನ್ನು ತಾತ್ಪರ್ಯ ನಿರ್ಣಯ ಇತ್ಯಾದಿಗಳಿಗೆ ಅನುಸಾರವಾಗಿ ಅದನ್ನು ಮೊದಲು ಪೂತನೆ ಕೊಂದ ಕಥೆ, ಶಕಟಾಸುರನ ಕಥೆ ಆಮೇಲೆ, ಹೀಗೆ ಅದನ್ನು ತಿಳ್ಕೋಬೇಕು. ಮುಂದೆ ಅಷ್ಟೊತ್ತಿಗೆ ನಂದ ಕೋಪ ಉಳಿದ ಗೋಪಾಲಕನ ಜೊತೆ ಹೋದವರೆಲ್ಲ ಮಥುರೆಯಿಂದ ಅಲ್ಲಿ ಬಂದರು. ಅದೇ ಸಮಯಕ್ಕೆ ಆ ಭಯಾನಕವಾದ ಶವ ನೋಡಿಯವರಿಗೆ ಗಾಬರಿ ಆಯಿತು. ವಸುದೇವ ದೊಡ್ಡ ಋಷಿ ಇದ್ದಿರಬೇಕು, ನನಗೇನೋ ಸೂಚನೆ ಕೊಟ್ಟ, ಏನೋ ಉತ್ಪಾತ ಕಾಣಿಸ್ತಿದೆ, ಬೇಗ ಹೋಗು ಅಂತೇಳಿ. ಎಲ್ಲ ಸರಿನೇ ಆಯ್ತಲ್ಲ ಅಂತಂದ್ರು. ಅವರೆಲ್ಲ ಸೇರಿ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡೋದು ಹೇಗಂತ ಭಯಾನಕವಾದ ಶರೀರಕ್ಕೆ ಒಂದು ಕೊಡಲಿ ತಗೊಂಡು ಅದನ್ನೆಲ್ಲ ಕಡಿದ್ರು. ಮೊದಲು ಕಡಿದು ಒಂದ್ ಕಡೆ ದೂರದಲ್ಲಿ ಕಟ್ಟಿಗೆ ರಾಶಿ ಹಾಕಿ ಅದು ಬೆಂಕಿ ಹಾಕಿದ್ರು. ಆ ಶವಕ್ಕೆ ಬೆಂಕಿ ಹಾಕಿ ಸುಡುವಾಗ ಸಾಮಾನ್ಯವಾಗಿ ಕೆಟ್ಟ ವಾಸನೆ ಬರ್ತಿರ್ತದೆ, ಒಳ್ಳೆ ವಾಸನೆ ಏನು ಬರೋದಿಲ್ಲ. ಬಂದರೆ ಕೆಟ್ಟ ವಾಸನೆ, ಒಳ್ಳೆ ವಾಸನೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ಆದರೆ ಅಲ್ಲೊಂದು ಊದುಬತ್ತಿ ಸುವಾಸನೆ ಅಲ್ಲಿ ಬಂತು. ಯಾಕೆಂದ್ರೆ ಕೃಷ್ಣ ಅವಳ ಎದೆ ಹಾಲು ಕುಡಿದಿದ್ದ, ಅವಳ ಪಾಪ ಎಲ್ಲ ಪರಿಹಾರ ಕಂಡಿತ್ತು. ಅದೇನು ಸಂಗತಿ ಅಂದ್ರೆ, ಪೂತನೆಯ ಜನ್ಮ ವೃತ್ತ ಅಂತ ಸ್ವಲ್ಪ ಬೇರೆ ಥರ ಇದೆ. ಊರ್ವಶಿ ಅಂತ ಒಬ್ಬ ಅಪ್ಸರೆ, ಅವಳು ತುಂಬೂರು ಅನ್ನೋ ಗಂಧರ್ವನ ಜೊತೆಗಿದ್ದು. ಒಂದ್ಸರಿ ಅವಳು
ಆ ತುಂಬೂರು ಅನ್ನೋ ಗಂಧರ್ವನ ಕುಬೇರನ ಜೊತೆಗೆ ಇರಬೇಕಾದವಳು ತುಂಬೂರು ಅನ್ನೋ ಗಂಧರ್ವನ ಜೊತೆಗೆ ಹೋಗಿಬಿಟ್ರು. ಇದು ಅವಳಿಗೆ ಶಾಪ ಬಂದಿತ್ತು. ರಾಕ್ಷಸಿಯಾಗಿ ರಾಕ್ಷಸ ಶರೀರದಲ್ಲಿ ಇರು ನೀನು ಕೆಲವು ಕಾಲ ಅಂತ ಶಾಪ ಬಂದ್ಬಿಟ್ಟಿತ್ತು ಅವಳಿಗೆ. ಮುಂದೆ ಕೃಷ್ಣನ ಸ್ಪರ್ಶದಿಂದ ಅವಳಿಗೆ ಸದ್ಗತಿ ಆಗಬೇಕಾಗಿತ್ತು. ಇದ್ರ ಜೊತೆಗೆ ಇನ್ನೊಂದು ಕಥಾ ಇದೆ, ಅದು ಬ್ರಹ್ಮವೈವರ್ತ ಅನ್ನೋ ಪುರಾಣದಲ್ಲಿ ಬರ್ತಿರ್ತದೆ. ಅದು ಹರಿವಂಶದಲ್ಲಿ ಕಳೆದ ದಿವಸ ನಾರದ ವಿಷ್ಣುವಿಗೆ ಕೆಲವು ಸಮಾಚಾರಗಳನ್ನು ಹೇಳಿದ ಅಂತಿದೆಯಲ್ಲ. ಈ ಬಲಿಚಕ್ರವರ್ತಿಯ ತಂಗಿ ರತ್ನಮಾಲಾ ಅನ್ನುವವಳು, ತಂಗಿಯೋ ಅಥವಾ ಮಗಳು, ಅವಳು ಪೂತನೆಯಾಗಿ ಹುಟ್ಟಿದ್ದಾಳೆ. ಬೇರೆ ಬೇರೆ ರಾಕ್ಷಸರು ಯಾವ್ಯಾವ ರೂಪದಿಂದ ಹುಟ್ಟಿದ್ದಾರೆ ಅಂತ ಅನ್ನೋದನ್ನು ನಾರದ ವಿಷ್ಣುವಿಗೆ ಹೇಳೋ ಪ್ರಸಂಗದಲ್ಲಿ ಹಾಗೊಂದು ಕಥಾ ಬರ್ತದೆ. ಅದನ್ನೆಲ್ಲ ಬೇರೆ ಬೇರೆ ಕೋಶಗಳನ್ನ ಪುರಾಣಗಳನ್ನ ತೆಗೆದು ನೋಡಿದಾಗ ಹೀಗೆ ಗೊತ್ತಾಯ್ತು. ಒಂದ್ ಕಡೆ ಬಲಿಚಕ್ರವರ್ತಿ ಯಜ್ಞ ಮಾಡ್ತಿದ್ನಲ್ಲ, ಅಲ್ಲಿ ವಾಮನ ರೂಪದ ಭಗವಂತ ಬಂದಿದ್ನಲ್ಲ, ಆ ಮಗುವನ್ನ ಆ ರತ್ನಮಾಲಾ ಅನ್ನೋಳು ನೋಡಿದ್ಲು. ನೋಡಿ ಎಂಥ ಸುಂದರವಾದ ಮಗು ಇದು, ಈ ಮಗುವಿನ ಮುದ್ದಾಡಬೇಕು ನಾನು ಅಂತ ಅವಳಿಗೊಂದು ಬಯಕೆ, ಮಾತ್ರ ಸಹಜವಾದ ಬಯಕೆ ಮೂಡಿತ್ತು ಹೃದಯದಲ್ಲಿ. ಆದರೆ ಆಗ ಸಾಧ್ಯ ಆಗಿರಲಿಲ್ಲ. ಅವಳು ಮುಂದೆ ಈ ಪೂತನೆಯ ಶರೀರದಲ್ಲಿ ಬಂದು ಸೇರ್ಕೊಂಡಿದ್ದು. ಸಾಮಾನ್ಯವಾಗಿ ನಮ್ದೆಲ್ಲರದು ಕೂಡ ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಇರ್ತದೆ, ವಿರುದ್ಧ ದ್ವಂದ್ವ ವ್ಯಕ್ತಿತ್ವ. ಕೆಲವು ಕಡೆಯೂ ಧರ್ಮಾಚರಣೆ ಮಾಡ್ತೀವಿ, ಕೆಲವು ಕಡೆ ಯಾವುದಾದ್ರೂ ಪ್ರಲೋಭನೆಗೆ ಸಿಕ್ಕು ಭಗವಂತನನ್ನು ದ್ವೇಷವೂ ಮಾಡ್ತೇವೆ. ನಮ್ಮಂಥ ಸಾಮಾನ್ಯರಿಗೆ ಅಂಥದೆಲ್ಲ ಏನು ಬರೋದಿಲ್ಲ. ಆದರೂ ಕೆಲವು ಜನ ರಾಕ್ಷಸರು ಮೊದಲಾದವರು ಮಾಡೋದು ಹಾಗೇನೆ. ಶಿಶುಪಾಲ ಅಂತಿದ್ದ, ದಂತವಕ್ರ, ಅವರೇ ಈಗ ಮೊದಲು ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ, ಕೃಷ್ಣಾವತಾರದಲ್ಲಿ ಅವರೇ ಶಿಶುಪಾಲ ದಂತವಕ್ರರು. ಕೃಷ್ಣನನ್ನು ದ್ವೇಷ ಮಾಡ್ತಿದ್ರು. ಇದ್ದಕ್ಕಿದ್ದಂತೆ ಇವನು ಆದಿದೇವ, ಬ್ರಹ್ಮನಿಗೂ ತಂದೆ ಅಂತ ಅವನ ಸ್ತೋತ್ರನೂ ಮಾಡ್ತಿದ್ರು. ಇದೆಲ್ಲ ದ್ವಂದ್ವ ವ್ಯಕ್ತಿತ್ವ. ಒಳಗೊಂದು ಸಜ್ಜೀವ ಇರ್ತದೆ, ಒಂದು ದುರ್ಜೀವನೂ ಇರ್ತದೆ. ಇಲ್ಲಿ ಊರ್ವಶಿ ಇದ್ಲು, ಅವಳಿಗೆ ಭಗವಂತನ ಬಗ್ಗೆ ಭಕ್ತಿ. ಕೆಟ್ಟ ಜೀವ ಒಂದಿತ್ತು, ಅದು ತಾಟಕ ಅನ್ನುವಂಥ ಕೆಟ್ಟ ಜೀವ ಇತ್ತು. ಅದು ಭಗವಂತನಿಗೆ ದ್ರೋಹ ಬಗೆಯಲಿಕ್ಕೆ ಪ್ರಯತ್ನ ಪಟ್ಟಿತ್ತಷ್ಟೆ. ಅದೆಲ್ಲದರ ಪರಿಣಾಮ ಹೀಗೆ. ಆವಾಗ ಅಲ್ಲಿ ಸದ್ಗತಿ ಆಗಿತ್ತು ಊರ್ವಶಿಗೆ. ತಾಟಕೆ ಅಂತ ಹೇಳಿದ್ರೆ ರಾಮಾಯಣದ ತಾಟಕೆ. ಅವಳು ಆಗ ರಾಮನನ್ನು ದ್ವೇಷಿಸಿದ್ದು, ಈಗ ಕೃಷ್ಣನನ್ನು ದ್ವೇಷಿಸಿದ್ಲು. ಅವಳಿಗೆ ದುರ್ಗತಿಯೇ ಆಯಿತು. ಹೀಗೆ ಅದು ತಾತ್ಪರ್ಯ. ಹೀಗೆ ರತ್ನಮಾಲಾ ಅಂತ ಬಲಿಚಕ್ರವರ್ತಿಯ ಮಗಳೊಬ್ಬಳು ಈ ಥರ ಬಂದು ಹುಟ್ಟಿದ್ರು. ಅದರಿಂದ ಆ ಶರೀರ ಸುಟ್ಟು ಹೋಗುವಾಗ ಸುಗಂಧದ ಭರಿತ ವಾಸನೆ ಬಂದದ್ದು. ಅಲ್ಲಿ ಆ ಸುಗಂಧ ಬಂದದ್ದು, ಅದ್ರ ಹಿನ್ನೆಲೆ ಎಲ್ಲರಿಗೂ ಸುಗಂಧ ಬಂದದ್ದು ಗೊತ್ತಾಗಿರ್ತದೆ, ಆದ್ರೆ ಹಿನ್ನೆಲೆ ಎಲ್ಲರಿಗೂ ಗೊತ್ತಾಗಿರೋದಿಲ್ಲ. ಅದನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಯಾವ ಭಗವಂತನ ಪಾದಕಮಲಗಳನ್ನು ಎಲ್ಲ ಜ್ಞಾನಿಗಳು ತಮ್ಮ ಹೃದಯ ಕಮಲದಲ್ಲಿಟ್ಟು ಆರಾಧನೆ ಮಾಡ್ತಾಳೋ ಅಂಥವನು ಇವತ್ತು ಆ ಪೂತನೆ ಶರೀರವನ್ನು ಮುಟ್ಟಿ ಅವಳು ಹಾಲು ಕುಡಿದಿದ್ದ. ಹೀಗೆ ಅವಳು ದ್ವೇಷದಿಂದ ಮಾಡಿದ್ಲು. ಅದ್ರ ಜೊತೆಗೆ ಊರ್ವಶಿ ಇದ್ಲು ಒಳಗೆ. ಆ ಊರ್ವಶಿ ಸದ್ಗತಿ ಆಯಿತು. ಇನ್ನ ಹೀಗಿರುವಾಗ ಎಷ್ಟು ಜನ ಯಶೋದೆ ಮತ್ತೆ ಕೌಸಲ್ಯ, ಹೀಗೆ ಅನೇಕ ಜನ ತಾಯಂದಿರು ಕೃಷ್ಣ, ರಾಮ ಮೊದಲಾದ ರೂಪದಿಂದ ಭಗವಂತ ಜನಿಸಿದಾಗ ಅವನಿಗೆ ಆರೈಕೆ ಮಾಡಿದವ, ಅವರನ್ನು ಹೆತ್ತು ಅವನಿಗೆ ಪ್ರೀತಿಯಿಂದ ಹಾಲು ಕುಡಿಸಿದಂಥ ತಾಯಂದಿರು, ಅವರೆಲ್ಲರಿಗೂ ಸದ್ಗತಿ ಆಗ್ತದೆ ಅಂತ ನಾವೇನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ? ಇದು ಕೇವಲ ಆ ದೇವಕಿ ಅಥವಾ ಯಶೋದೆ ಅಥವಾ ಕೌಸಲ್ಯ ಅವರಿಗೆ ಮಾತ್ರ ಸಲ್ಲುವಂಥ ಮಾತಲ್ಲ. ಎಲ್ಲ ಪುರುಷರು ಮತ್ತು ಸ್ತ್ರೀಯರು ಕೂಡ ಭಗವಂತನನ್ನು ಮಗ ಅಂತ ಆರಾಧನೆ ಮಾಡಬಹುದು. ಅದ್ರ ಹಿಂದೆ ಬೇರೆ ಬೇರೆ ಪ್ರವಚನಗಳು ಹೇಳಿದ್ದೆ. ಈಗ ಒಂದು ಸ್ವಲ್ಪ ಹೇಳ್ತೇನೆ. ಈಗ ನಾವು ತಂದೆ ಅಂತ ಅನ್ಸ್ಕೊಂಡಿದ್ವಿ. ನಾವು ತಂದೆ, ನೀವು ತಂದೆ, ನೀವು ತಂದೆ. ಹೌದು, ಯಾವ ದೃಷ್ಟಿಯಿಂದ ನಾವು ತಂದೆ? ನಮ್ಮ ಮಕ್ಕಳಿಗೆ ನಾವು ಯಾಕೆ ತಂದೆ? ನಾವು ನಮ್ಮ ಮಕ್ಕಳನ್ನು ಹುಟ್ಟಿಸಿದೇವ? ಸ್ವಲ್ಪ ವಿಚಾರ ಮಾಡಬೇಕು. ಹುಟ್ಟುವುದು ಏನು? ದೇಹ ಹುಟ್ಟೋದು, ಆತ್ಮ ಹುಟ್ಟೋದಿಲ್ಲ. ಆತ್ಮ ಅನಾದಿ ಅನಂತ. ಹಾಗಾಗಿ ನಾವು ಹುಟ್ಟಿಸಿದ್ದೇನನ್ನ ದೇಹವನ್ನ, ಆತ್ಮವನ್ನ ಹುಟ್ಟಿಸಲಿಲ್ಲ. ಆತ್ಮ ಮೊದಲೇ ಇತ್ತು. ಆ ಮೊದಲೇ ಇದ್ದ ಆತ್ಮಕ್ಕೆ ನಾವು ಈ ದೇಹವನ್ನು ಕೊಟ್ಟೆವಷ್ಟೆ. ಹಾಗಾದರೆ ಆ ಆತ್ಮವನ್ನು ಈ ದೇಹದ ಮೂಲಕ ಜಗತ್ತಿಗೆ ಪರಿಚಯಿಸಿದೆವು. ಇಂಥವ್ರ ಮಗ, ಇಂಥ ವಂಶ ಅಂತ ಆ ಮಗುವಿಗೆ ಮುಂದೆ ಹೆಸರು ಬರ್ತದೆ. ಶಾಸ್ತ್ರದಲ್ಲಿ ಒಂದು ಸಂಗತಿ ಹೇಳ್ತಾರೆ, ಭಗವಂತ ಚತುರ್ಮುಖ ಬ್ರಹ್ಮನಿಗೂ ತಂದೆ. ಅದೆಲ್ಲ ಸರಿ, ಅದು ಮೂಲಭೂತ ಸಿದ್ಧಾಂತ. ಆದರೆ ಕೆಲವೊಂದ್ಸರಿ ಭಗವಂತನ ಮಗನಾದ ಚತುರ್ಮುಖ ಬ್ರಹ್ಮನನ್ನೇ ಭಗವಂತನಿಗೆ ತಂದೆ ಅಂತಾರೆ. ಯಾಕೆ ತಂದೆ ಅಂತಾರಂದ್ರೆ, ಈ ಚತುರ್ಮುಖ ಬ್ರಹ್ಮ ಪರಮಾತ್ಮನನ್ನು ಜಗತ್ತಿಗೆ ಪರಿಚಯಿಸ್ತಾನೆ. ಅವನ ಬಗ್ಗೆ ಶಾಸ್ತ್ರಗಳನ್ನ ಜಗತ್ತಿಗೆ ಕೊಟ್ಟು ಅದನ್ನು ಪ್ರವಚನ ಮಾಡಿ
ಭಗವಂತನ ಪರಿಚಯ ನಮಗಾಗೋದು ಯಾರಿಂದ? ಆ ಚತುರ್ಮುಖ ಬ್ರಹ್ಮನಿಂದ, ಸರಸ್ವತಿಯಿಂದ. ಸರಸ್ವತಿಯನ್ನು ಭಗವಂತನ ತಾಯಿ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಯಾಕೆ ತಾಯಿ ಅಂದರೆ ಅವಳು ವೇದದ ದೇವತೆ. ಸರಸ್ವತಿ ಅಂದರೆ ವೇದದ ದೇವತೆ. ಅವಳು ಭಗವಂತನನ್ನು ಜಗತ್ತಿಗೆ ಪರಿಚಯಿಸ್ತಾಳೆ. ಆದ್ದರಿಂದ ಬ್ರಹ್ಮ ಮತ್ತು ಸರಸ್ವತಿ ಇಬ್ಬರು ಕೂಡ ಭಗವಂತನ ತಾಯಿಯಂದಿರು ಅಂತ ವರ್ಣನೆ ಮಾಡ್ತಾರೆ. ಮೂಲತಃ ತಂದೆ ಭಗವಂತನೇ, ಅದು ಸರಿ. ಪಿತಾಸಿ ಲೋಕಸ್ಯ ಚರಾಚರಸ್ಯ ಅಂತ ಭಗವದ್ಗೀತೆ ಹೇಳಿದಂತೆ ಅವನೇ ತಂದೆ, ಇಲ್ಲ ಅಂತಲ್ಲ. ಆದರೆ ಈ ಜಗತ್ತಿಗೆ ಅವನನ್ನು ಪರಿಚಯಿಸಿಕೊಟ್ಟವರು ಬ್ರಹ್ಮ ಸರಸ್ವತಿಯರಾದ್ರಿಂದ ಅವರನ್ನೂ ತಾಯಿ ಅಂತ ಪ್ರಶಂಸೆ ಮಾಡ್ತಾರೆ. ಮತ್ತೆ ಹೀಗೆಲ್ಲ ಇರುವಾಗ ಒಂದು ಸ್ವಲ್ಪ ಮಟ್ಟಿಗೆ ಭಗವಂತನಿಗೆ ನಾವು ತಂದೆ, ನಾವು ತಾಯಿ ಹೌದು. ಯಾಕೆಂದ್ರೆ ಚತುರ್ಮುಖ ಬ್ರಹ್ಮ ಇಡೀ ಜಗತ್ತಿಗೆ ಭಗವಂತನ ಪರಿಚಯ ಮಾಡಿಸ್ತಾನೆ. ದೊಡ್ಡ ಅವನೇ ಸ್ವಯಂ ಗುರು, ಲೋಕ ಗುರು ಅವನು. ನಾವು ನಮ್ಮಂಥವ್ರು ಇಡೀ ಜಗತ್ತಿಗೆಲ್ಲ ತತ್ವೋಪದೇಶ ಮಾಡಲಿಕ್ಕಾಗಿ ಅವತಾರ ಮಾಡಿದವರೇನೂ ಅಲ್ಲ. ಆದರೆ ಕನಿಷ್ಠ ಪಕ್ಷ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ದೇವರನ್ನು ಪೂಜಾ ಮಾಡು, ದೇವರನ್ನ ಆರಾಧನೆ ಮಾಡು, ದೇವ್ರ ಹೆಸರು ಹೀಗೆ, ದೇವ್ರನ್ನ ಹೀಗೆ ತಿಳ್ಕೋಬೇಕು ಅಂತ ಒಂದಿಷ್ಟು ಉಪದೇಶ ಮಾಡ್ತೀವಿ. ನಮ್ಮ ಮಗುವಿಗೆ ಭಗವಂತನ ಪರಿಚಯ ಆಗೋದು ಯಾರಿಂದ? ಮನೆಯೇ ಮೊದಲು ಪಾಠಶಾಲೆ, ತಾಯಿ ತಂದೆ ಅವರೇ ಮೊದಲು ಗುರು. ಈ ಅಕ್ಷರಗಳನ್ನು ಕಲಿಸುವವರು ಅವರೇ, ಭಗವಂತನ ಬಗ್ಗೆ ಪರಿಚಯ ಮಾಡಿಸುವವರು ಅವರೇ ಅಲ್ಲ. ಸ್ವಾಮಿ ಮಾಡು, ಗೋವಿಂದ ಮಾಡು ಅಂತ ಅವ್ರನ್ನ ದೇವ್ರ ಮುಂದೆ ಮಲಗಿಸಿ ಅವಕ್ಕೆಲ್ಲ ತಿಳಿ ಹೇಳುವವರು ನಾವೇ. ಹಾಗಾದ್ರೆ ಭಗವಂತನ ಪರಿಚಯ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಗುವುದು ನಮ್ಮಿಂದ. ಆ ದೃಷ್ಟಿಯಿಂದ ನಾವು ತಂದೆ ತಾಯಿ ಭಗವಂತನಿಗೆ ಒಂದು ಸ್ವಲ್ಪ ಮಟ್ಟಿಗೆ ಪ್ರವಚನ ಮಾಡಿ ಅದು ಭಗವಂತನ ಮೂಲಕ ಹೆಚ್ಚಿನ ಅಂಶಗಳನ್ನು ಜಗತ್ತಿಗೆ ತಿಳಿಸ್ತಾ ಹೋದರೆ ಆ ತಂದೆತನ, ತಾಯಿತನ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ ನಮ್ಮಲ್ಲಿ. ಅದು ಎಲ್ಲರೂ ಪ್ರವಚನ ಮಾಡದೆ ಹೋದ್ರು ತಮ್ಮ ಮಕ್ಕಳಿಗಾದ್ರೂ ಪಾಠ ಹೇಳ್ತಾರೆ. ಊರಿಗೆಲ್ಲ ಪಾಠ ಹೇಳೋರು, ಪ್ರವಚನ ಮಾಡೋರು ಬೇರೆ ಇರ್ತಾರೆ, ಅವ್ರದ್ದು ವಿಚಾರ ಬೇರೆ. ತಮ್ಮ ಮಕ್ಕಳಿಗಾದ್ರೂ ಎಲ್ಲರೂ ಗುರುಗಳು ಹೌದೇ ಹೌದು. ಗುರು ಅವರೇ ಪಾಠಶಾಲೆ, ಅದೇ ಮನೆಯ ಪಾಠಶಾಲೆ ಅಂದಮೇಲೆ ಆ ಮಗು ಆ ಭಗವಂತನಿಗೆ ನಾವೆಲ್ಲ ತಂದೆ ತಾಯಿ ಇದ್ದಂತೆ. ಅದಕ್ಕೆ ಅವನನ್ನು ತೊಟ್ಟಿಲಲ್ಲಿ ಹಾಕಿ ತೂಗಿರೆ ಕೃಷ್ಣನ, ತೂಗಿರೆ ರಂಗನ ಅಂತ ತೂಗೋದು. ಅದಕ್ಕೆಲ್ಲ ಇದೇ ಉದ್ದೇಶ. ಹೀಗೆ ಪ್ರತಿಯೊಂದು ತಾಯಿಯೂ ಕೂಡ, ಪ್ರತಿಯೊಂದು ತಂದೆಯೂ ಕೂಡ ಈ ಥರ ಭಗವಂತನನ್ನ ಆರಾಧನೆ ಮಾಡಬೇಕು. ಇದು ಪೂತನಾ ಸಂಹಾರದ ಒಂದು ಕಥಾ ಇದೆ. ಆ ಮಗುವನ್ನು ಎತ್ಕೊಂಡು ಅದು ಸಾಮಾನ್ಯ ಶಿಶು ಅಲ್ಲ ಅಂತ ಅನಿಸಿತು ಅವನಿಗೆ. ಆದರೆ ನಡುವೆ ಮತ್ತೆ ಮೋಹ, ಮಗುವನ್ನು ನೋಡಿದ ಕೂಡಲೇ ಅದು ಮೋಹ. ಅದು ನೋಡಿದಾಗೆಲ್ಲ ಇದು ಭಗವಂತ ಅಂತ ಅನಿಸ್ಲಿಕ್ಕೆ ಶುರುವಾದರೆ ಮತ್ತೆ ಅದಕ್ಕೇನು ಮುದ್ದು ಮಾಡ್ತಾರೆ, ಅದಕ್ಕೇನು ಆರೈಕೆ ಮಾಡ್ತಾರೆ. ಅದು ಎಲ್ಲ ಕಾಲದಲ್ಲೂ ಇರೋದಿಲ್ಲ, ಸ್ಥಾಯಿಯಾಗಿ ಆ ಭಾವನೆ ಇರೋದಿಲ್ಲ. ಮತ್ತೆ ನನ್ನ ಮಗುವನ್ನು ಭ್ರಮೆ ಹುಟ್ಟು ಬಿಡ್ತದೆ. ಪೂತನಗೆ ಮೋಕ್ಷ ಕೊಟ್ಟಂತಹ ಕಥಾ ಇದೆ, ಭಗವಂತ ಮೋಕ್ಷ ಕೊಟ್ಟಂತಹ ಕಥಾ. ಅದನ್ನ ಯಾರು ಶ್ರವಣ ಮಾಡ್ತಾರೆ ಅವನಿಗೆ ಭಗವಂತನಲ್ಲಿ ವಾಸ್ತವಿಕವಾದ ಭಕ್ತಿ ಹುಡುತ್ತದೆ. ಮತ್ತೆ ಅಂತಹ ಕಥೆಗಳ ಪ್ರವಚನ ನಡೆದಾಗ ಭಗವಂತನಿಗೆ ಇವರೆಲ್ಲ ರಕ್ಷಣೆ ಕೊಟ್ಟರು, ನಿನ್ನನ್ನು ರಕ್ಷಿಸಲಿ ಅಂತ ಅವ್ರು ತಿಳ್ಕೊಂಡ್ರು. ಅವ್ರಿಗೆ ಭಗವಂತ ಅಂತ ಗೊತ್ತಿದ್ರು ಮರ್ತೋಗಿರ್ತದೆ. ಭಗವಂತನ ಹೆಸರುಗಳೆಲ್ಲ ನಾವಿಲ್ಲಿ ನೋಡಿದ್ರಿಂದ ಮನೆಯಲ್ಲಿರುವ ಚಿಕ್ಕ ಮಕ್ಕಳಿಗೆ, ನವಜಾತ ಮಕ್ಕಳಿಗೆ, ಗರ್ಭಸ್ಥ ಶಿಶುಗಳಿಗೆ ಎಲ್ಲಿಗೂ ಕೂಡ ಆ ಥರದ ಒಂದು ರಕ್ಷಾ ಸಿಗ್ತದೆ. ಅದನ್ನು ತಿಳ್ಕೊಳ್ಬೇಕು. ಇದು ತುಂಬ ಸುಂದರವಾದ ಒಂದು ಸಂಗತಿಯನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ನಾವೆಲ್ಲ ತುಂಬ ಸುಲಭವಾಗಿ ಆಚರಣೆ ತರಬಹುದು. ಅದಕ್ಕೇನು ಬಹಳ ದೊಡ್ಡ ಪಾಂಡಿತ್ಯ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಪುತ್ರಸ್ಥಸ್ಯ ಪುರೇ ಹರೇ ಪೂಜಾಂ ಕುರುವತಃ ಪೃಥ್ವೀ ಸ್ಥಿತಿ ಸ್ವರ್ಗಸ್ಯಾಪಿ ಭವತಿ. ನಾವೆಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಮುದ್ದು ಮಾಡೇ ಮಾಡ್ತೇವೆ, ಅವಕ್ಕೇನೋ ಆರೈಕೆ ಮಾಡ್ತೇವೆ. ಎಲ್ಲ ಮಾಡುವಾಗ ಒಳಗಿರುವ ಭಗವಂತನನ್ನು ಆರಾಧನೆ ಮಾಡ್ತಿದ್ದೀವಿ ಅಂತ ತಿಳ್ಕೋಬೇಕು. ಇದು ಎಷ್ಟು ಸುಂದರವಾದದ್ದು ಅಂದರೆ ತಿರುಪತಿ ವೆಂಕಟರಮಣನ ಹೋಗಿ ಮುಟ್ಲಿ ಆರಾಧನೆ ಮಾಡ್ಲಿಕ್ಕೆ ನಮಗೆ ಬರೋದಿಲ್ಲ. ಉಡುಪಿ ಕೃಷ್ಣ, ಮತ್ತಿಲ್ಲೋ ಬದ್ರಿನಾರಾಯಣ, ಎಲ್ಲೆಲ್ಲೋ ದೇವತಾ ಸನ್ನಿಧಾನಗಳಿರ್ತವೆ. ಎಲ್ಲ ಶ್ರೀಶೈಲಕ್ಕೆ ಎಲ್ಲರೂ ಹೋಗಿ ಬರ್ಬೋದು, ನೋಡಿ ಬರ್ಬೋದು ಅಷ್ಟೇ. ಮುಟ್ಟಿ ಆನಂದ ಪಡ್ಲಿಕ್ಕೆ ಬರೋದಿಲ್ಲ. ಅಲ್ಲಿರುವ ಅರ್ಚಕರೇ ಅದನ್ನು ಮಾಡಬೇಕು. ಬೇರೆ ಯಾರೇ ಎಷ್ಟು ದೊಡ್ಡ ವಿದ್ವಾಂಸ ಇದ್ದೀನಿ ಒಳಗೆ ಹೋಗ್ತೇನೆಂದ್ರೆ ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಒಳಗೆ ಹೋಗಿ ದೇವ್ರನ್ನೇನು ಮುಟ್ಲಿಕ್ಕೆ ಬಿಡೋದಿಲ್ಲ. ಆದರೆ ತದಸ್ಯ ಪ್ರಥಮಂ ಜನ್ಮ, ಇದು ಭಗವಂತನ 3 ಜನ್ಮಗಳಂತ. ಒಂದು ಮಗು ಹುಟ್ಟಿಸೋದೆ ಮನೆಯಲ್ಲಿ ಅಂದರೆ ಇದು 3 ಜನ್ಮಗಳು. ಇದನ್ನು ಗಮನ ಇಟ್ಟು ಕೇಳಬೇಕೆಲ್ಲರೂ. ತಂದೆ ಆಗುವವನು ಕೇಳಬೇಕು, ತಾಯಿ ಆಗುವವಳು ಕೇಳಬೇಕು, ಮನೆ ಸದಸ್ಯರು ಅದು ಕೇಳಬೇಕು. ಭಗವಂತ ಎಲ್ಲಿದ್ದೋ ಒಂದು ಜೀವವನ್ನು ತಂದು ಒಂದು ಆಹಾರದ ಮೂಲಕ ತಂದೆಯಲ್ಲಿ ತಂದು ಹಾಕ್ತಾನೆ. ತಂದೆಯಿಂದ ತಾಯಿಗೆ ಬರ್ತದೆ, ತಾಯಿಯಿಂದ ಮತ್ತೆ ಭೂಮಿಗೆ ಬರ್ತದೆ. ಒಂದು ಹೆಣ್ಣು ಗರ್ಭಿಣಿ ಆಗಿದ್ದಾಳೆ ಅಂದರೆ ಅಲ್ಲಿ ಒಳಗೆ ಭಗವಂತ ಬಂದು ನೆಲೆಸಿದ್ದಾನೆ ಅಂತ ಅರ್ಥ. ಇಂಥ ಗರ್ಭ ಅನ್ನುವ ಸುಂದರವಾದ ಶಬ್ದ
ಸಂಸ್ಕೃತ ಬಿಟ್ಟರೆ ಬೇರೆ ಯಾವ ಭಾಷೆಯಲ್ಲೂ ಇಲ್ಲ. ಗರ್ಭಗುಡಿ ಅಂತೀವಿ ನಾವು ದೇವಾಲಯಕ್ಕೆ. ಯಾಕೆ ಗರ್ಭಗುಡಿ ಅಂತೀವಿ ಅಂದ್ರೆ ದೇವಾಲಯ ಬೇಕಾಗಿ ದೊಡ್ಡದಿರ್ತದ, ಅದಕ್ಕೆ 7 ಪ್ರಾಕಾರ 9 ಪ್ರಾಕಾರ ಏನೇನೋ ಇರ್ತಿರ್ತಾವೆ, ಎಕರೆಗಟ್ಟಲೆ ದೊಡ್ಡ ದೊಡ್ಡ ದೇವಾಲಯಗಳಿವೆ. ಗರ್ಭಗುಡಿ ಒಂದು ಬೇರೆನೇ ಇರ್ತದೆ, ಅಲ್ಲಿ ಎಲ್ಲರೂ ಹೋಗ್ಲಿಕ್ಕೆ ಆಗೋದಿಲ್ಲ, ಅರ್ಚಕ ಮಾತ್ರ ಹೋಗ್ತಿರ್ತಾನೆ. ಅದನ್ನು ಗರ್ಭಗುಡಿ ಅಂತಾರೆ, ಗರ್ಭಗುಡಿ ಅಂತಾರೆ, ಗರ್ಭಗೃಹ ಅಂತಾರೆ. ಮತ್ತೆ ಹೆಣ್ಣಿನ ಗರ್ಭವನ್ನು ಗರ್ಭ ಅಂತ ಯಾಕಂತಾರೆ ಅಂದ್ರೆ ಇಲ್ಲೂ ಕೂಡ ಒಳಗೆ ಭಗವಂತ ಇರುವುದರಿಂದಲೇ ಅವನ ಶಿಶು ಏನು ಬಂದಿದೆಯಲ್ಲ, ಆ ಶಿಶು ಅಲ್ಲಿ 9 ತಿಂಗಳು ಇರ್ತದಲ್ಲ, ಹೇಗಿರ್ತದೆ, ಅಷ್ಟು ಕಷ್ಟಪಟ್ಕೊಂಡು ಇರ್ತದಲ್ಲ. ಅದು ನಾವು ಇದ್ವಲ್ಲ, ನಮ್ಮ ತಂದೆ ನಮ್ಮ ಅಜ್ಜ ಮುತ್ತಜ್ಜ ಎಲ್ಲರೂ ಅಲ್ಲೇ ಇದ್ರು, ನಮ್ಮ ಮಕ್ಕಳು ಮರಿ ಮಕ್ಕಳು ಗಿರಿ ಮಕ್ಕಳು ಅಲ್ಲೇ ಇರಬೇಕು, ಎಲ್ಲರೂ ಅಲ್ಲೇ ಇದ್ದೇ ಹೊರಗೆ ಬರೋರಲ್ಲ. ಹೇಗೆ ಭಗವಂತನ ರಕ್ಷಣೆಯಿಂದ ಅಲ್ಲಿರ್ತಾರೆ. ಒಳಗೆ ಭಗವಂತ ಇದ್ದುದರಿಂದ ನಡೆದಿದೆ ಅದೆಲ್ಲ. ಭಗವಂತ ಇದ್ದುದರಿಂದಲೇ ನಮ್ಮ ಮದುವೆ ಆಯಿತು, ಭಗವಂತ ಇದ್ದುದರಿಂದಲೇ ನಾವು ತಂದೆ ತಾಯಿಯರಾದೆವು, ಭಗವಂತ ಇದ್ದುದರಿಂದಲೇ ಅಜ್ಜಂದರಾಗ್ತೇವೆ, ಮುತ್ತಜ್ಜಂದರಾಗ್ತೇವೆ. ಹೀಗೆ ಒಂದು ಹೆಣ್ಣು ಗರ್ಭಿಣಿಯ ಒಂದು ಗರ್ಭವತಿ ಆದ್ಲು, ಬೆಸರಾದ್ಲು ಅಂದ್ರೆ ಅವಳಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ಅರ್ಥ. ಆ ಭಗವಂತ ಅವಳನ್ನ ಆ ಥರ ಒಂದು ದೇವಾಲಯ ಅನ್ನೋ ರೀತಿಯಲ್ಲಿ ಅವಳನ್ನ ಗೌರವಿಸಬೇಕು, ಆ ಥರ ಅವಳನ್ನು ಆಧರಿಸ್ಬೇಕು. ಮತ್ತೆ ನಾವು ನಮ್ಮ ಮಕ್ಕಳನ್ನು, ನಾವಾಗ ಹೇಳಿದೆ, ತಿರುಪತಿ ದೇವಾಲಯ, ಕೃಷ್ಣ ದೇವಾಲಯ ಎಲ್ಲ ಕಡೆ ಹೋಗಿ ನೋಡಬಹುದಷ್ಟೆ. ಆದರೆ ಭಗವಂತ ಇವೆಲ್ಲ ನಮ್ಗೆ ಕೊಟ್ಟಿರುವಂತಹ ಪ್ರತಿಮಾಗಳು. ನೋಡ್ರಿ, ನಮ್ಮ ಹೆಂಡತಿ, ನಮ್ಮ ಗಂಡ, ತಂದೆ ತಾಯಿ, ಮಕ್ಕಳು ಮೊಮ್ಮಕ್ಕಳು, ಅತ್ತೆ ಮಾವ, ಗುರು, ಇವೆಲ್ಲವೂ ಭಗವಂತ ನಮ್ಗೆ ಕೊಟ್ಟಿರೋ ಪ್ರತಿಮಾ ಇದು. ಇದು ನೋಡಿ, ಈ ಪ್ರತಿಮೆಗೆ ಇನ್ನು ಯಾರೂ ಕೈ ಹಾಕೋದಿಲ್ಲ. ಇವಕ್ಕೆ ನಮ್ಮ ಮಕ್ಕಳಿಗೆ ನಾವೇ ಸ್ನಾನ ಮಾಡಿಸ್ಬೇಕು. ನಮಗೇನಾದ್ರು ಏನೋ ತೊಂದರೆ ಆಗಿದ್ರೆ ಪಕ್ಕದ ಮನೆಯವ್ರು ಬಂದು ಯಾವತ್ತಾರು ಒಂದು ದಿವಸ ಹೆಲ್ಪ್ ಮಾಡ್ಯಾರಷ್ಟೇ. ಅದು ಬಿಟ್ರೆ ನಮ್ಮ ಮಗುವಿನಲ್ಲಿರುವ ಭಗವಂತನಿಗೆ ನಿತ್ಯ ಆರೈಕೆ ಮಾಡ್ಬೇಕು ಯಾರು? ನಾವೇ ಮಾಡಬೇಕು. ಮತ್ತು ಒಳಗಿರುವ ಭಗವಂತನ ಆರಾಧನೆ ಆಯಿತು. ಹೀಗೆ ಪ್ರತಿಯೊಂದು ಕೆಲಸ ಅಂತೂ ಮಾಡೇ ಮಾಡ್ತೇವೆ. ಭಗವಂತ ಒಳಗಿದ್ದಾನೆ ಅಂತ ತಿಳಿದ್ರೂ ಅವಕ್ಕೆ ಪಾಲನೆ ಮಾಡಲೇಬೇಕು. ಅವು ದೊಡ್ಡವಾಗೋ ತನಕ ಅವಕ್ಕೆ ನಾವು ಯೋಗಕ್ಷೇಮ ನೋಡಲೇಬೇಕು. ತಿಳಿದೇ ಇದ್ರೂ ಮಾಡಬೇಕು, ತಿಳಿದ್ರೂ ಮಾಡಬೇಕು. ತಿಳಿದು ಮಾಡಿದರೆ ಫಲ ಹೆಚ್ಚು. ಭಗವಂತನ ಪೂಜಾ ಮಾಡ್ತಿದ್ದೀನಿ, ಬರೇ ಮಗುವಿಂದ ಅಲ್ಲ ಇದು ಅಂತ ಭಗವಂತನ ಪೂಜಾ ಮಾಡ್ತಿದ್ದೀನಿ ಅಂತ ಒಂದು ಎಚ್ಚರ ಇದ್ದರೆ ಹೆಚ್ಚು ತಾರಕ ಆಗ್ತದೆ. ಅದನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. ನಾಳೆ ನಾವು ಸತ್ತು ಬೇರೆ ಲೋಕಕ್ಕೆ ಹೋದ ಮೇಲೆ ನಾವು ನಮಗೆ ಪ್ರತಿನಿಧಿಯಾಗಿ ನಮ್ಮ ಮಗ ಇರ್ತಾನಲ್ಲ, ಅವನಿಗೆ ನಾವು ಒಂದು ಧಾರ್ಮಿಕ ಸಂಸ್ಕಾರ ಕೊಟ್ಟಿದ್ರೆ, ಆ ಧರ್ಮ ಕರ್ಮಗಳನ್ನು ಮುಂದುವರಿಸ್ಕೊಂಡು ಹೋದರೆ ನಾವು ಅಲ್ಲಿದ್ದರೂ ಇಲ್ಲಿದ್ದಂತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ನಮ್ಮ ಶರೀರದ ಒಂದು ತುಣುಕು ಆ ಮಗು, ಅದು ನಾಳೆ ಬೆಳೆದು ದೊಡ್ಡದಾಯಿತು, ಮದುವೆ ಮಾಡಿಕೊಂಡಿತ್ತು, ಈಗ ಅದು ಅಪ್ಪ ಆಗೋದಿಲ್ಲ, ನಾಳೆ ಅದು ಅಜ್ಜ ಆಗ್ತದೆ. ಈಗ ನಾವು ಅಜ್ಜ, ಮುಂದೆ ಅದು ಅಜ್ಜ, ಮತ್ತೊಂದ್ಸರಿ ಅದು ಮುತ್ತಜ್ಜ, ಅವಾಗ ನಾವು ಇಲ್ಲದೆ ಇರಬಹುದು. ಆದರೆ ಆ ಧರ್ಮದ ಪರಂಪರೆ ಅದು ಮುಂದುವರಿತದೆ ಅಂತ ಹೀಗೆ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ನಾವು ಏನು ತಿಳ್ಕೊಳ್ಳದೆ, ಹೆಂಡತಿಯಲ್ಲಿ ನಮ್ಗೆ ಭಗವಂತ ಇದ್ದಾನೆ ತಿಳ್ಕೊಳ್ಳದೆ ಹೋದ್ರು ಹೆಂಡತಿಯೇ, ಗಂಡನಲ್ಲಿ ಭಗವಂತ ಇದ್ದಾನೆ ತಿಳಿದ್ರು ಗಂಡನೇ, ತಿಳಿದೇ ಇದ್ರು ಗಂಡನೇ. ಅದ್ರಲ್ಲಿ ತಿಳ್ಕೊಂಡ್ಬಿಟ್ರೆ ನಮ್ಗೆ ಲಾಭ. ಹೀಗೆ ಇದನ್ನ ಹೇಳ್ತಾರೆ. ಪತಿ, ಸುತ, ಪತ್ನಿ ಮತ್ತು ಮಕ್ಕಳು ಇವೆಲ್ಲವೂ ಕೂಡ ಭಗವಂತ ನಮ್ಗೆ ಕೊಟ್ಟಿರುವಂತಹ ಪ್ರತಿಮೆಗಳು. ನೋಡಿ, ಬೇರೆ ಕಡೆ ಪ್ರತಿಮೆ ತರಬೇಕಂದ್ರೆ ಹೋಗಿ ಎಲ್ಲಿಯಾದ್ರೂ ಹುಡುಕಿ ವಿಶೇಷ ಪ್ರತಿಮೆ ತಂದು, ಅದು ಸುಂದರ ಆಕಾರ ಇರಬೇಕು, ಅದನ್ನು ಖರೀದಿ ಮಾಡಿ ತಂದು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದನ್ನು ಗರ್ಭಗುಡಿಯಲ್ಲಿ ಇಡಬೇಕು, ಒಳಗೆ ಇಟ್ಕೋಬೇಕು. ಅದನ್ನು ಮಡಿ ಇಲ್ಲದೆ ಬೇರೆ ಕಡೆ ಮುಟ್ಟುವಂತಿಲ್ಲ. ಇವು ಹಾಗಲ್ಲ. ನೀವು ಮೈಲಿಗೆ ಇದ್ದಾಗಲೂ ಮುಟ್ರಿ, ಮಡಿಯಲ್ಲಿದ್ದಾಗಲೂ ಮುಟ್ರಿ. ಕೆಲವು ಮನೆಗಳಲ್ಲಿ ವ್ಯವಸ್ಥೆ ಇರ್ತದೆ. ತಂದೆ ತಾಯಿದ್ರು ಮಡಿಯಲ್ಲಿ ಇರ್ತಾರೆ, ಮಗುವನ್ನು ಮುಟ್ಟೋದು ಹೇಗೆ? ಅದನ್ನು ಬತ್ತಲೆ ಮಾಡಿಬಿಡ್ತಾರೆ. ಸಣ್ಣ ಮಗು ಅದು ಒಂದು ವಯಸ್ಸಿನ ತನಕ ಬತ್ತಲೆ ಓಡಾಡ್ಕೊಂಡಿರ್ತದೆ ಆ ಕಡೆ ಈ ಕಡೆ. ಯಾವಾಗಲೂ ಭಗವಂತನ ಸೇವಾ ಮಾಡ್ಬೋದು. ಅದಕ್ಕೆ ಮಡಿ ಬೇಕಾಗಿಲ್ಲ, ಮೈಲಿಗೆ ಬೇಕಾಗಿಲ್ಲ, ಆವಾಹನೆ ಬೇಕಾಗಿಲ್ಲ, ವಿಸರ್ಜನೆ ಬೇಕಾಗಿಲ್ಲ. ನಿತ್ಯ ಹಾಕೊಂಡಷ್ಟು ಸ್ನಾನ ಮಾಡಿಸುವಾಗ ಒಳಗಿರುವ ಭಗವಂತನಿಗೆ ಸ್ನಾನ ಅಂತ ಹೇಳಿದ್ರಾಯ್ತು, ವಸ್ತ್ರ ಉಡಿಸುವಾಗ ಭಗವಂತನಿಗೆ ಪೂಜಾ ಅಂತ ಹೇಳಿದ್ರಾಯ್ತು. ಭಗವಂತ ನಮಗಾಗಿ ಪ್ರತ್ಯೇಕವಾಗಿ ಎಕ್ಸ್ಕ್ಲೂಸಿವ್ಲಿ ಕೊಟ್ಟಿರುವ ಪ್ರತಿಮಾಗಳಿವೆ. ಇವುಗಳಲ್ಲಿ ಭಗವಂತನ ಆರಾಧನೆ ಮಾಡೋದನ್ನ ನೋಡಬೇಕು. ಅದೆಲ್ಲ ಇಂಥ ಕಥೆಗಳಿಂದ ನಮಗೆ ತಿಳಿದು ಬರ್ತದೆ. ಮುಂದೆ ಶಕಟಾಸುರ ಭಂಜನ ಅಂತ. ಏನು ಇಷ್ಟೆಲ್ಲ ಭಗವಂತನ ಬಗ್ಗೆ ವರ್ಣನೆ ಮಾಡ್ತಾ ಇದ್ದೀರಿ? ಇದನ್ನು ನೀವು ಕೇಳ್ತಾ ಇದ್ರೆ ನನ್ನ ಸಾಂಸಾರಿಕ ದುಃಖ ಇದೆಲ್ಲ ತೊಲಗಿ ಹೋಗ್ತಾ ಇದೆ ಅಂತ ನನ್ನ ಪರೀಕ್ಷಿತ್. ಬೇಕಾಷ್ಟು ದುಃಖ ನನಗೂ ಆಗಿದೆ. ಪರೀಕ್ಷಿತ್ ಹೇಳ್ತಾನೆ, ತಂದೆಯನ್ನೇ ನೋಡಿಲ್ಲ ಅವನು ಪರೀಕ್ಷಿತ್. ಅವನ ಅಪ್ಪ ಅಭಿಮನ್ಯೂ ನೋಡಿಲ್ಲ. ಹುಟ್ಟುತ್ತಾನೆ, ಉಳಿದ ಮಕ್ಕಳಂತೆ ಅವನಿಗೆ ತಂದೆ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ಹುಟ್ಟುವಾಗ ತನಗೂ ಎಷ್ಟಿಟ್ಟು ಅಪಾಯಗಳು.
ಈಗ ತಾನು ಅಜ್ಞಾನದಿಂದ ದುರಹಂಕಾರದಿಂದ ಮುನಿಯ ಕೊರಳಿಗೆ ಸತ್ತ ಹಾವು ಅದರ ಹೆಣ ಹಾಕಿ ಶಾಪ ಬೇರೆ ತಂದ್ಕೊಂಡಿದ್ದಾನೆ. ಇಂಥ ಸಾಂಸಾರಿಕ ದುಃಖ ನನಗೂ ಬಂದಿದೆ. ಆದರೆ ಭಗವಂತನ ಕಥೆ ಕೇಳ್ತಾ ಇದ್ರೆ ನನ್ನ ಮನಸ್ಸೆಲ್ಲ ಸ್ವಚ್ಛ ಆಗ್ತದೆ. ಅವನ ಭಕ್ತರ ಬಗ್ಗೆ ನನಗೊಂದು ಪ್ರೀತಿ ಹುಟ್ಟುತ್ತದೆ. ತಾವು ಇನ್ನೂ ಅದನ್ನು ವರ್ಣನೆ ಮಾಡ್ರಿ. ಭಗವಂತ ಇಲ್ಲಿ ಬಂದು ಹುಟ್ಟಿದ್ನಲ್ಲ, ಮನುಷ್ಯನಂತೆ ಕಾಣಿಸ್ತಾ ಏನೇನೋ ಲೀಲೆಗಳನ್ನು ತೋರಿಸಿದ್ನಲ್ಲ, ಅದನ್ನೆಲ್ಲ ಸ್ವಲ್ಪ ವರ್ಣನೆ ಮಾಡ್ರಿ. ಈಗ ಕೃಷ್ಣನಿಗೆ 3 ತಿಂಗಳಾಗಿತ್ತು. 3 ತಿಂಗಳಾದಾಗ ಮಗು ಬೋರ್ಲು ಬೀಳ್ತದೆ. ಬೋರ್ಲು ಬಿತ್ತು ಒಂದು ದೊಡ್ಡ ಸಂಭ್ರಮ ತಂದೆ ತಾಯಂದರಿಗೆ. ನನಗಿದಂತೂ ದೊಡ್ಡ ಆಶ್ಚರ್ಯ. ಈ ಜಗತ್ತಿನಲ್ಲಿ ಮಹಾಪರಾಕ್ರಮಿ, ಜಗತ್ತಿನಲ್ಲಿ ನಡಗಿಸುವಂತ ಮಹಾಪರಾಕ್ರಮಿ, ಮಹಾರಾಜಾದಿರಾಜ, ಪ್ರಧಾನಮಂತ್ರಿ, ದೊಡ್ಡ ವಿದ್ವಾಂಸ, ಇಡೀ ಜಗತ್ತು ಅವನಿಗೆ ಮಣಿತದೆ. ಅಂತಹ ಮಕ್ಕಳೆಲ್ಲ ಹುಟ್ಟುವಾಗ ಅನಾಥರಾಗಿ ಹುಟ್ಟಿಬಿಟ್ಟಿರ್ತಾರೆ. ಅನಾಥರಾಗಿ ಅಂದ್ರೆ ತಂದೆ ತಾಯಿ ಇರ್ತಾರೆ, ಆದ್ರೆ ಏನೂ ಗೊತ್ತಿಲ್ಲದೆ ಬಾಯಲ್ಲಿ ಜೊಲ್ಲು ಸುರಿಸ್ಕೊಂಡು ಮಲಮೂತ್ರ ವಿಸರ್ಜನೆ ಮಾಡಿಕೊಂಡು ಒದ್ದಾಡಿಕೊಂಡು ಏನ್ ನೋವಾಗಿದೆ ಅಂತ ಹೇಳಲಿಕ್ಕೆ ಬಾಯಿ ಇಲ್ಲ. ಇದೊಂದು ದೊಡ್ಡ ಆಶ್ಚರ್ಯ ನನಗೆ. ಹಿಂದಿನಿರ್ಬೋದು ದೊಡ್ಡ ರಾಜಾದಿರಾಜ ಆಗಿರ್ಬೋದು, ಸನ್ಯಾಸಿ ಆಗಿರ್ಬೋದು, ಏನೇ ಆಗಿರ್ಬೋದು, ಇಲ್ಲಿ ಮಾತ್ರ ಹುಟ್ಟಿದಾಗ ಇಂಥ ಅನಾಥ ಸ್ಥಿತಿ. ಒಂದು ಎಮ್ಮೆ ಕರುವು ಆಕಳ ಕರುವು ಹುಟ್ಟಿದ್ರೆ ಕೆಲವು ನಿಮಿಷಗಳಲ್ಲಿ ಎದ್ದು ನಿಂತು ಬಿಡ್ತದೆ ಅದು. ಇವಾಗ ನಾನು ಇನ್ನೂ ಆಶ್ಚರ್ಯ ಪಡುವುದು ಬೇರೆದಕ್ಕೆ. ಇವಕ್ಕಾದ್ರೆ ನಿಲ್ಲಿಕ್ಕೊಂದು ನೆಲ ಇರ್ತದೆ. ತಿಮಿಂಗಿಲದಂಥ ನೀರಿನಂಥ ಪ್ರಾಣಿಗಳಿಗೆ ಮಗು ಹುಟ್ಟಿದರೆ ನಿಲ್ಲಿಕ್ಕೆ ನೆಲ ಇರೋದಿಲ್ಲ. ಅವು ಕೂಡಲೇ ಈಜಲಿಕ್ಕೆ ಪ್ರಾರಂಭ ಮಾಡಬೇಕು. ಅವು ಎಂಥ ಅದ್ಭುತ ಇದು. ಮನುಷ್ಯ ಇಷ್ಟ ಒಂದು ರೀತಿ ಅಸಹಾಯಕನಾಗಿಬಿಡ್ತಾನೆ. ಮತ್ತೆ ಅವನು ಬೆಳೀತಾ ಬೆಳೀತಾ ಹಿಂದಿನ ಸಂಸ್ಕಾರದಿಂದ ಮತ್ತೊಬ್ಬ ರಾಜ ಆಗ್ತಾನೆ, ಒಬ್ಬ ಭಿಕಾರಿ ಆಗ್ತಾನೆ, ಒಬ್ಬ ಮೂರ್ಖ ಆಗ್ತಾನೆ, ಒಬ್ಬ ಪಂಡಿತ ಆಗ್ತಾನೆ. ಅದೆಲ್ಲ ವಿಷಯ ಬೇರೆ. ಅಂತೂ ಇಷ್ಟು ಅವನು ಎದ್ದು ನಿಂತರೆ ಅದೇ ದೊಡ್ಡ ಸಂಭ್ರಮ. ತಂದೆ ತಾಯಿ ನಮ್ಮ ಮಗು ಇವತ್ತು ಎದ್ದು ನಿಂತಿತ್ತು, ನಡಿಲಿಕ್ಕೆ ಕಲಿತು, ಹೊಸಲು ದಾಟಿತ್ತು, ಅದೇ ದೊಡ್ಡ ಸಂಭ್ರಮ. ಬೋರ್ಲು ಬಿತ್ತು ದೊಡ್ಡ ಸಂಭ್ರಮ ಅಂತ ಎಲ್ಲರಿಗೂ ಸಂಭ್ರಮ ಆಯಿತು. ಮಂಗಳ ಸ್ನಾನ ಮಾಡಲಿಕ್ಕೆ ಅಂತ ಕರ್ಕೊಂಡು ಹೋದ್ರು. ಎಲ್ಲ ಕಡೆ ವಾದ್ಯ ಘೋಷ, ಮಂತ್ರ ಘೋಷ ಅದೆಲ್ಲ ಕೇಳಿ ಬರ್ತದೆ. ಪುಣ್ಯಾಹವಾಚನ ಆಯಿತು, ಅಭ್ಯಂಗ ಆಯಿತು. ಎಣ್ಣೆ ಹಚ್ಚಿದ್ರೆ ನಿದ್ದೆ ಬಂತ ಮಗುವಿಗೆ. ಅದನ್ನು ತಗೊಂಡೋಗೊಂದು ಎತ್ತಿನ ಬಂಡಿ ಕೆಳಗೆ ಮಲಗಿಸಿಬಿಟ್ರು. ಅವ್ರೇನೋ ಬೇರೆ ಕೆಲಸ ಮಾಡ್ತಿದ್ರು. ಬಂದವರಿಗೆ ಅರಿಶಿಣ ಕುಂಕುಮ ಕೊಡೋದು, ಕಣ ಕೊಡೋದು ಇತ್ಯಾದಿ ಕಾರ್ಯಕ್ರಮದಲ್ಲಿ ಅವಳು ತೊಡಗಿದ್ರು. ಈ ಮಗುವಿಗೆ ಹಸಿವೆ ಆಯಿತು. ಹಸಿವೆ ಆಗಿ ಅದು ಕೈಕಾಲು ಜಾಡಿಸಿತು. ಕೈಕಾಲು ಜಾಡಿಸಿದ್ರೆ ಆ ಮಗುವಿನ ಕೈಕಾಲು ಓದಿತ್ತೆ ಅಲ್ಲಿ, ಒಂದು ಶಿಟ್ಟುದ್ದು ಕೈಕಾಲು ಇರ್ತದೆ, ಹೋಗ್ತದೆ ಅಲ್ಲಿ. ಆದರೆ ಆ ಚಿಗುರಿನಂಥ ಕೈಕಾಲು ಅದನ್ನು ಜಾಡಿಸಿ ಒದ್ರೆ ಆ ಬಂಡಿಗೆ ತಲೆ ಕೆಳಗಾಗಿ ಬಿದ್ದೋದು. ಅದರ ನೊಗ, ಅದ್ರ ಮೇಲೆ ಹಾಲು ಮೊಸರು ಎಲ್ಲ ಚೆಲ್ಲಾಬಿದ್ದ ಕಿತ್ತು ಬಿದ್ದು. ಎಲ್ಲರಿಗೂ ಗಾಬರಿ. ಏನು ಈ ಬಂಡಿ ಹೇಗೆ ಬಿತ್ತು ಹೇಗೆ ಅಂತ ಎಲ್ಲರಿಗೂ. ಏನೋ ಒಣಗಿಲಿಕ್ಕೆ ಹಾಕಿದ ಬಟ್ಟೆ ಎಲ್ಲೋ ಹಾರಿ ಹೋಗ್ತದೆ ಅಂದ್ರೆ ಅರ್ಥ ಆಗುವಂಥದ್ದು. ಬಂಡಿ ಹಾರಿ ಬೀಳೋದು ಅಂದ್ರೆ ಏನು? ಅಲ್ಲಿದ್ದು ಬಾಲಕರು ಹೇಳಿದರು, ಈ ಮಗು ಅಳ್ತಾ ಇತ್ತು, ಅದೇ ಒಂದು ಬಂಡಿಯನ್ನು ಬೀಳಿಸಿತು. ಅವ್ರು ಯಾರು ನಂಬಲೇ ಇಲ್ಲ. ಮಗು ಏನು ಬಂಡಿಯನ್ನು ಬೀಳಿಸ್ತದೆ? ಒಂದು ಬಂಡಿಯನ್ನು ಹೊರಲಿಕ್ಕೆ ದೊಡ್ಡವರು ವಯಸ್ಕರಿಗೆ ಆಗೋದಿಲ್ಲ. ಅದನ್ನ ಆ ಕಡೆ ಈ ಕಡೆ ತಳ್ಳಬೇಕಾದ್ರೂ 2-3 ಜನ ಬೇಕಾಗ್ತಾರೆ. ಆಶ್ಚರ್ಯ ಆಯಿತು. ಮತ್ತೆ ಅದಕ್ಕೊಂದಿಷ್ಟು ಗೃಹಪೀಡ, ಶಾಂತಿ, ಸ್ವಸ್ತಿ ವಾಚನ ಇತ್ಯಾದಿಗಳನ್ನೆಲ್ಲ ಮಾಡಿದರು. ಗಾಡಿಯನ್ನ ಮತ್ತೆ ಸರಿಪಡಿಸಿದ, ರಿಪೇರಿ ಮಾಡಿದರು. ಮುಂದೆ ಅದಕ್ಕೆ ಹೋಮ ಇತ್ಯಾದಿಗಳನ್ನು ಮಾಡಿ ಅದರ ರಕ್ಷೆಗಾಗಿ ಎಲ್ಲ ಪ್ರಯತ್ನ ಪಟ್ಟರು. ಅಲ್ಲಿ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸನೇ ಶಕಟಾಸುರ ಅನ್ನೋ ಹೆಸರಿನಿಂದ ಅದರೊಳಗೆ ಬಂದು ಸೇರ್ಕೊಂಡಿದ್ದ. ಏನಾದರೂ ಮಾಡಿ ತನ್ನನ್ನೇ ತಾನು ಮುರ್ಕೊಂಡು ಆ ಮಗುವಿನ ಮೇಲೆ ಬೀಳಬೇಕು, ಆ ಮಗುವನ್ನು ಜಜ್ಜಿ ಹಾಕಬೇಕು ಅಂತ ಅವನ ಆಲೋಚನೆ ಇತ್ತು. ಆದರೆ ಅವನ ಆ ಆಸೆ ಅದು ಈಡೇರಲಿಲ್ಲ ಅಷ್ಟೇ. ಅವನ ಕೈಯಿಂದ ಒದಿಸ್ಕೊಂಡು ಇವನೇ ನುಚ್ಚು ನೀರಾಗಿ ಅವನು ಸತ್ತು ಹೋಗ್ಬೇಕಾಯ್ತು. ರಾಕ್ಷಸ ಸತ್ತು ಹೋದ. ರಾಕ್ಷಸನಿಗೊಂದು ಮೂಲ ಶರೀರ ಒಂದು ಬೇರೆ ಇರ್ತದೆ. ಆದರೆ ಅವನು ಆ ಸಂದರ್ಭದಲ್ಲಿ ಆ ಬಂಡಿಯನ್ನೇ ಶರೀರ ಮಾಡಿಕೊಂಡು ಅಲ್ಲಿ ಬಂದಿದ್ದ ಅಷ್ಟೆ. ಅಂಥವನು ತನ್ನ ಶರೀರವನ್ನು ಕಳ್ಕೊಂಡು ಸತ್ತು ಹೋಗ್ಬೇಕಾಯ್ತು. ತದಾ ಶಯಾನಃ ಶಕಟಸ್ಯ ಸೋಧಃ ಪದ ಅಕ್ಷಿಪತ್ತಂ ದಿವ್ಯಂ ನಿಹಂತುಂ. ಒಬ್ಬ ರಾಕ್ಷಸ ಅವನು ಬೇರೆ ಬೇರೆ ವರಗಳನ್ನೆಲ್ಲ ಪಡ್ಕೊಂಡು ತನ್ನ ಬಲಶಾಲಿಯಾಗಿದ್ದ. ಅವನು ಇವನು ಕೊಲ್ಲಬೇಕು ಅಂತಲೇ ಅಲ್ಲಿ ಬಂದು ಕೂತ್ಕೊಂಡಿದ್ದ.
ಈ ನಂದಗೋಪ ಯಶೋದೆಯನ್ನು ಬೈದ, ಎಷ್ಟು ನಿರ್ಲಕ್ಷ್ಯ ಮಾಡಿದೆ ನೀನು ಮಗುವನ್ನು ತೊಗೊಂಡು ಎಲ್ಲೋ ಮಲಗಿಸಿ ಬಿಟ್ಟಿ ಅಂತೇಳಿ. ಅಂತೂ ಅದಕ್ಕೆ ವೇದ ಪಾಠ ಮತ್ತು ಭೂತ ಬಾಧೆಗಳ ಪರಿಹಾರ ಇತ್ಯಾದಿಗಳೆಲ್ಲ ಆಯಿತು. ಕಂಸನ ಒಬ್ಬ ಸೇವಕನೇ ಆ ರಾಕ್ಷಸ, ಅವನ ಸಂಹಾರ ಹೀಗಾಯಿತು. ಅದು ಶಕಟಾಸುರ ಭಂಜನ. ಮುಂದೆ ಈ 8ನೇ ಅಧ್ಯಾಯದಲ್ಲಿ ತೃಣಾವರ್ತ ಅಂತ ಒಬ್ಬ ರಾಕ್ಷಸನ ಸಂಹಾರ ಇದೆ. ಅದೊಂದು ನೋಡಿ ಇವತ್ತಿನ ಈ ಭಾಗ ಸಮಾಪ್ತ ಮಾಡೋಣ. ಮುಂದೆ 1 ವರ್ಷ ಆಗಿತ್ತು ಮಗುವಿಗೆ. ಅದನ್ನ ತೊಡೆ ಮೇಲೆ ಇಟ್ಕೊಂಡು ಅವಳು ಆಡಿಸ್ತಿದ್ಲು. 1 ವರ್ಷದ ಮಗು ಭಾರ ಎಷ್ಟಿದ್ದಿತ್ತು, ಅದೇನು ಮಗುವಿಗೇನು ತಾಯಿಗೇನು ಮಗು ಭಾರ ಆಗೋದಿಲ್ಲ, ಆದ್ರೆ ಇದಕ್ಕಿದ್ದಂತೆ ಅದು ಭಾರ ಅನ್ಸಲಿಕ್ಕೆ ಶುರುವಾಯಿತು. ಅದು ವಿಚಿತ್ರ ಅನಿಸುತ್ತೆ ಅವಳಿಗೆ. ಅದನ್ನ ಕೆಳಗಿಟ್ಲು. ಭಗವಂತನ ಧ್ಯಾನ ಮಾಡ್ತಾ ತನ್ನ ಕೆಲಸಕ್ಕೆ ಹೋದ್ಲು. ಇಲ್ಲೊಬ್ಬ ರಾಕ್ಷಸ ತೃಣಾವರ್ತ ಅಂತ, ಕಂಸನ ಪ್ರೇರಣೆ ಅವನಿಗೆ. ಆ ಮಗುವನ್ನ ಹಾರಿಸ್ಕೊಂಡು ಹೋದ. ಸುಂಟ್ರ ಗಾಳಿ ಎಲ್ಲ ವಸ್ತುಗಳನ್ನ ಹಾರಿಸ್ಕೊಂಡು ಹೋಗ್ತದಲ್ಲ, ಆ ಥರ ಹಾರಿಸಿದ. ಬಿರುಗಾಳಿ ಇದ್ದಾಗ ಯಾರಿಗೂ ಏನು ಕಣ್ಣೇ ಕಾಣದಂತಾಯ್ತು. ಆ ತಾಯಿ ಬಂದು ನೋಡ್ತಾಳೆ, ಮಗುವೇ ಕಾಣ್ತಿಲ್ಲ ಅಲ್ಲಿ. ಎಲ್ಲರಿಗೂ ಗಾಬರಿ ಆಯಿತು. ಎಲ್ಲ ಕಡೆ ಮರಳಿನ ಧೂಳಿನ ಕಣ, ಯಾರಿಗೂ ಕಣ್ಣು ಕಾಣಿಸ್ತಿಲ್ಲ. ಸುತ್ತಮುತ್ತಲವರೇ ಕಾಣಿಸ್ತಿಲ್ಲ, ಮಗುವಲ್ಲಿ ಕಾಣಬೇಕು. ಅಲ್ಲಿ ಎಲ್ಲರೂ ಅಳ್ಳಿಗೆ ತೊಡಗಿದ್ರು. ಗೋಪ ಸ್ತ್ರೀಯರಿಗೂ ದುಃಖ ಅನಿಸ್ತು. ಕೊನೆಗೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಧೂಳಿನ ಮಳೆ ನಿಂತಿತ್ತು, ಆದ್ರೆ ಮಗು ಕಾಣ್ತಿಲ್ಲ. ಅವನು ಆಕಾಶಕ್ಕೆ ಹೋಗಿದ್ದ. ಅಲ್ಲಿಂದ ಎತ್ತಿ ಕೃಷ್ಣನ ನೆಲಕ್ಕೆ ಅಪ್ಪಳಿಸಬೇಕು ಅಂತ ಅವನ ಆಲೋಚನೆ ಆಗಿತ್ತು. ಆದ್ರೆ ಮುಂದೆ ಹೋದಂತೆ ಅದ್ರ ಭಾರ ತಡಿಲಿಕ್ಕಾಗಲಿಲ್ಲ. ಮಗುವಿನ ಭಾರ ಅವನಿಗೆ ತಡಿಲಿಕ್ಕಾಗಲಿಲ್ಲ. ಅವನ ವೇಗ ಕಡಿಮೆ ಆಯ್ತು. ದೊಡ್ಡ ಗುಂಡುಕಲ್ಲೇ ಹೊತ್ಕೊಂಡು ಬಂದಂಗೆ ಆಯ್ತಲ್ಲ ಅಂತ ಅನಿಸಿತು ಅವನಿಗೆ. ತಮ್ಮ ಅಷ್ಟ್ಮಾನಂ ಮನ್ಯಮಾನ ಆತ್ಮನೋ ಗುರುಮತ್ತಯ. ಅದನ್ನು ಬಿಡ್ಲಿಕ್ಕೂ ಇಲ್ಲ. ಏನಾಗಿತ್ತಂದ್ರೆ ಈ ಹುಡುಕ, ಈ ಮಗು ಆ ರಾಕ್ಷಸನ ಕುತ್ತಿಗೆಯನ್ನೇ ಬಲವಾಗಿ ಹಿಡ್ಕೊಂಡ್ಬಿಟ್ಟಿದ್ದ. ಆದ್ರಿಂದ ಅವನನ್ನು ಕಿತ್ತು ಎಸೆಬೇಕು ಅಂದ್ರೆ ರಾಕ್ಷಸನಿಗೂ ಆಗ್ತಿಲ್ಲ. ಅವನು ಉಸಿರೇ ನಿಂತು ಹೋಯ್ತು. ಕಣ್ಣು ಗುಡ್ಡ ಕಿತ್ತು ಹೊರಗೆ ಬಂದು ಬಿಡು ಅಂತ ಒದರಬೇಕು ಅಂತ ಹೋದ, ಕಂಠದಿಂದ ಬಾಯಿನೇ ಹೊರಗೆ ಬರಲಿಲ್ಲ. ದೊಡ್ಡ ಶರೀರ ಬಂದು ಕೆಳಗೆ ಬಿತ್ತು. ಅದ್ರ ಮೇಲೆ ಮಗುವೂ ಇತ್ತು. ಆಕಾಶದಿಂದ ಬಿದ್ದ ಭಯಂಕರವಾದ ರಾಕ್ಷಸನನ್ನು ನೋಡಿದ್ರು. ಅಂಗಾಂಗ ಎಲ್ಲ ಜರ್ಜರಿತ ಆಗಿ ಹೋಗಿತ್ತು. ಆದ್ರೆ ಆ ಕುತ್ತಿಗೆಗೆ ಜೋತು ಬಿದ್ದಿತ್ತು ಈ ಮಗು. ಅದು ನೋಡಿ ಮತ್ತೆ ಆಶ್ಚರ್ಯ ಆಯ್ತು ಅವರಿಗೆ. ಅಂತೂ ಮಗು ಸುರಕ್ಷಿತವಾಗಿದೆಯಲ್ಲ, ಅದಕ್ಕೇನೂ ಆಗಿಲ್ಲಲ್ಲ ಅಂತ ತಂದು ತಾಯಿ ಕೈ ಕೊಟ್ಟರು. ಎಲ್ಲರಿಗೂ ಪರಮಾನಂದ ಆಯಿತು. ಇದಕ್ಕೇನು ಪುಣ್ಯ ಇದೆಯೋ ಗೊತ್ತಿಲ್ಲ. ಅಂತೂ ನಾವೆಲ್ಲ ಹಿಂದೆ ಏನೇನೋ ಪುಣ್ಯ ಮಾಡಿದ್ವಿ. ಈ ಮಗು ಅನಾಯಾಸ ನಮ್ಮ ಕೈಗೆ ಬಂದು ತಲುಪಿತು ಅನ್ಕೊಂಡ್ರು. ಈ ಕಡೆ ನಂದಗೋಪನಿಗೆ ವಸುದೇವನ ಮಾತಿನಲ್ಲಿ ಭರವಸೆ ಹೆಚ್ಚಿತ್ತು. ಅವನು ಸೂಚನೆ ಕೊಟ್ಟಿದ್ದ ಹಿಂದೆ, ಅದರಂತೆ ನಡೆದಿದೆ, ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ. ಮತ್ತೊಂದ್ಸರಿ ಆ ಯಶೋದೆ ಅವನನ್ನ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಹಾಲು ಕುಡಿಸಿದ್ಲು. ಹಾಲು ಕುಡಿಯೋ ಹೊತ್ತಿಗೆ ಅದಕ್ಕೆ ನಿದ್ದೆ. ಮಗು ಹೆಚ್ಚು ಸಣ್ಣ ಮಕ್ಕಳು ಸಾಮಾನ್ಯ ನಿದ್ದೆಯಲ್ಲೇ ಹೆಚ್ಚು ಹೊತ್ತು ಕಾಲ ಕಳೀತಾರೆ, ನಮ್ಗದು ಗೊತ್ತಿದೆ. ಆ ಥರ ಕಾಲ ಕಳೆದ. ನಿದ್ದೆ ಬಂತು ಅದಕ್ಕೆ. ನಿದ್ದೆ ಬಂದು ಸ್ವಲ್ಪ ಹೊತ್ತಿನಿಂದ ಆಕಳಿಸಿತು. ಆಕಳಿಸಿದಾಗ ಮಗುವನ್ನು ನೋಡ್ತಾ ಇದ್ದಳು, ಮೈ ಮರೆತಿದ್ಲು. ಮಗುವನ್ನೇ ನೋಡಿ ಮೈ ಮರೆತಿದ್ಲು. ಅದು ಆಕಳಿಸಿದ್ರೆ ಅದು ಬರೇ ಬಾಯಿ ಕಾಣಲಿಲ್ಲ. ಆ ಬಾಯಿಯೊಳಗೆ ಇಡೀ ಜಗತ್ತೇ ಕಂಡಿತ್ತು. ಅಲ್ಲಿ ಆಕಾಶ, ಭೂಮಿ, ಅಂತರಿಕ್ಷ ಅದನ್ನೆಲ್ಲ ನೋಡಿತು. ಅರಣ್ಯ, ನದಿ, ಸಮುದ್ರ ಏನೇನೋ ಕಂಡಿತ್ತು. ಅವಳಿಗೆ ಏನು ಭ್ರಮೆಯೋ ಮತ್ತೇನು ಅಂತ ತಿಳಿಯದೆ ಭಾರಿ ಭಯ ಆಯಿತು. ಸಂವೀಕ್ಷ ವಿಶ್ವಂ ಸಹದ ರಾಜನ್ ಸಂಜಾತವೇ ಪತು. ಅವಳಿಗೆ ಮೈಯೇ ನಡುಗಲಿಕ್ಕೆ ಶುರುವಾಯಿತು. ಇಡೀ ಜಗತ್ತೆಲ್ಲ ಅಲ್ಲಿ ಕಾಣುವುದು ಅಂದ್ರೆ ಏನು ಅಂತೂ ಕಣ್ಣು ಮುಚ್ಕೊಂಡ್ಬಿಟ್ಲು ಅನ್ನೋಲ್ಲಿಗೆ ಆ 8ನೇ ಅಧ್ಯಾಯ, 10ನೇ ಸ್ಕಂದದ 8ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತ ಆಗಿದೆ. ಅಲ್ಲಿಗೆ ಇವತ್ತಿನ ಭಾಗನೂ ಕೂಡ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆಯುವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಋಷಿಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶ್ವರ. ಶ್ರೀಕೃಷ್ಣಾರ್ಪಣಮಸ್ತು.